ನಮಸ್ಕಾರ. ನ್ಯೂಸ್ ಫಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತೇಜಸ್ವಿನಿ. ಯೂಶಲಿ ನಾವು ಕನ್ನಡ ಬಿಗ್ ಬಾಸ್ ಸ್ಪರ್ಧಿಗಳನ್ನ ಇಂಟರ್ವ್ಯೂ ಮಾಡ್ತೀವಿ. ಬಟ್ ಫಾರ್ ದ ಫಸ್ಟ್ ಟೈಮ್ ನಮ್ಮ ಸ್ಟುಡಿಯೋದಲ್ಲಿ ತೆಲುಗು ಬಿಗ್ ಬಾಸ್ನ ಸೀಸನ್ 8ರ ವಿನ್ನರ್ ಆಗಿರುವಂತಹ ಮೈಸೂರಿನ ಹುಡುಗ ನಿಖಿಲ್ ಅವರಿದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಹಾಗೆ ಅವರ ಬಿಗ್ ಬಾಸ್ ಜರ್ನಿ ಹೇಗಿತ್ತು ಅಂತ ಕೇಳೋಣ. ಹಲೋ ನಿಖಿಲ್, ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ಅಂಡ್ ಮೊದಲಿಗೆ ನಿಮ್ಗೆ ಕಂಗ್ರ್ಯಾಚುಲೇಷನ್ಸ್. ಕನ್ನಡಿಗನಾಗಿ ಒಂದು ತೆಲುಗು ಶೋನಲ್ಲಿ ಗೆದ್ದು ಬಂದಿದ್ದೀರಿ. ಥ್ಯಾಂಕ್ ಯು ಸೋ ಮಚ್. ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು. ಓಕೆ, ಹೇಗಿತ್ತು ಶೋ? ಹೇಗೆ ಅನಿಸ್ತು ನಿಮಗೆ? ಶೋ ಓವರ್ ಆಲ್ ಒಂದು ರೋಲರ್ ಕೋಸ್ಟರ್ ಅಂತ ಹೇಳ್ಬೋದು. ಇಟ್ ವಾಸ್ ವೆರಿ ಅಡ್ವೆಂಚರಸ್. ಹಾಗೆ ತುಂಬ ಕಲ್ತ್ವಿ, ತುಂಬ ಮರೆತ್ವಿ, ತುಂಬ ಹತ್ವಿ, ತುಂಬ ಜಗಳಾಡಿದ್ವಿ. ಎಲ್ಲನೂ ಇದೆ ಲೈಫಲ್ಲಿ. ಏನೇನು ನಡೆಯುತ್ತೋ ಆ 3 ತಿಂಗಳು 105 ದಿವಸ ಎಲ್ಲನೂ ನಡೀತು ನನ್ನ ಲೈಫ್ ಒಂದು ಜರ್ನಿಯಲ್ಲಿ. ಇಟ್ ವಾಸ್ ಫನ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಓಕೆ, ನೀವು ಗೆದ್ದಿರೋದು ಸಾಕಷ್ಟು ಜನಕ್ಕೆ ಗೊತ್ತಿದೆ, ಎಸ್ಪೆಷಲಿ ಕರ್ನಾಟಕದಲ್ಲಿ. ಬಟ್ ನನ್ನ ಕ್ವೆಶನ್ ಏನು ಅಂತಂದ್ರೆ, ನಿಮ್ಮ ಗೆಲುವಿಗೆ ಮುಖ್ಯ ಕಾರಣ ಏನಾಯ್ತು ಅಲ್ಲಿ ಅಂತ? ಭೇದ ಭಾವ ಇಲ್ಲ ಅದಕ್ಕೆ. ಮೇ ಬಿ ಅಂದರೆ ಇಲ್ಲಿಯವರು ಅಲ್ಲಿಯವರು ಅಂತ ಅಂದರೆ ಅನ್ಕೊಂಡಿಲ್ಲ ಯಾರು. ಸೊ ಒಳ್ಳೆ ಆಟಗಾರ, ಚೆನ್ನಾಗಿ ಆಡ್ತಾ ಇದ್ದಾನೆ ಅಂತ ಸಪೋರ್ಟ್ ಮಾಡಿರ್ಬೋದು. ದಟ್ಸ್ ಇಟ್. ಅಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಅಲ್ಲಿ ಶೋನಲ್ಲಿ ನಿಮ್ಮ ಕೈಂಡ್ನೆಸ್ ಬಗ್ಗೆ, ಇಲ್ಲ ನೀವು ಫ್ರೆಂಡ್ಶಿಪಿಗೆ ಕೊಡ್ತಾ ಇರೋ ವ್ಯಾಲ್ಯೂ ಬಗ್ಗೆ, ಇದ್ರ ಬಗ್ಗೆ ಎಲ್ಲ ತುಂಬ ಮಾತುಗಳು ಕೇಳಿ ಬರ್ತಾ ಇತ್ತು. ಆ್ಯಂಡ್ ನಮಗೂ ಕೂಡ ಒಂಥರ ಖುಷಿ ಅದು, ನಮ್ಮ ಕನ್ನಡದ ಹುಡುಗನ ಬಗ್ಗೆ ಇಷ್ಟೆಲ್ಲ ಮಾತಾಡ್ತಿದ್ದಾರೆ ಅಂಥೇಳಿ. ಅಲ್ಲಿ ಒಡನಾಟ ಎಲ್ಲ ಹೇಗಿತ್ತು ಎಲ್ಲರ ಜೊತೆಗೊಂದು? ಎಲ್ಲ ಅಂದರೆ ಆಬ್ವಿಯಸ್ಲಿ ಅಲ್ಲಿ ಬಂದಿರೋರು ಎಲ್ಲರೂ ಆಡಿ ಗೆಲ್ಲಬೇಕು ಅಂತ. ಅಲ್ಲಿ ಒಂದು ನಮಗೆ ಗೊತ್ತಿಲ್ಲದೆ ಒಂದು ಫ್ರೆಂಡ್ಶಿಪ್ ಅನ್ನೋದು ನಡೆಯುತ್ತೆ. ಕ್ಲೋಸ್ ಆಗ್ತೀವಿ, ಫ್ರೆಂಡ್ಸ್ ಆಗ್ತೀವಿ. ಮತ್ತೆ ಒಂದು ಗೇಮ್ ನಮ್ಮಿಬ್ರು ಮಧ್ಯದಲ್ಲಿ ಬರುತ್ತೆ, ಮತ್ತೆ ಆಡ್ತೀವಿ, ಜಗಳ ಆಡ್ತೀವಿ. ಅಲ್ಲಿಗೆ ಮರೆತು ಗೇಮ್ ಇಸ್ ಗೇಮ್, ಪರ್ಸ್ನಲ್ ಲೈಫ್ ಇಸ್ ಪರ್ಸ್ನಲ್ ಲೈಫ್ ಅನ್ನೋದು ಒಂದು ತಗೊಂಡು ಕೆಲವ್ರು ನನ್ನ ಜೊತೆ ಕ್ಲೋಸ್ ಆದರು. ನಾನು ಕೆಲವ್ರ ಜೊತೆ ತುಂಬ ಕ್ಲೋಸ್ ಆಗಿದ್ದೀನಿ. ಆ್ಯಂಡ್ ತುಂಬ ಚೆನ್ನಾಗಿ ಅನಿಸ್ತು. ಅಂದರೆ ಅಲ್ಲಿ ಯಾವ ಥರನೂ ಇದಿಲ್ಲ. ಅಂದರೆ ಎವ್ರಿ ಒನ್ ಆರ್ ಟ್ಯಾಲೆಂಟೆಡ್ ಅಲ್ಲಿ ಇದ್ದಿತ್ತು. ಸೊ ಎಲ್ಲರೂ ಟ್ಯಾಲೆಂಟೆಡ್ ಇದ್ರು. ಅವ್ರ ಮಧ್ಯದಲ್ಲಿ ಆಡೋದೇ ಒಂದು ಮಜಾ ಇತ್ತು. ಆಬ್ವಿಯಸ್ಲಿ ರೋಲರ್ ಕೋಸ್ಟರ್ ಅದು. ಹಿಂಗಾಗ್ಬೋದೇನೋ ಅನ್ನೋಷ್ಟರಲ್ಲಿ ಇನ್ನೊಂದೇನೋ ಆಗುತ್ತೆ. ಸೊ ಇಟ್ ವಾಸ್ ಗುಡ್, ಇಟ್ ವಾಸ್ ಫನ್. ಓಕೆ, ಈ ಸೀಸನ್ನಲ್ಲಿ ಸ್ವಲ್ಪ ಕನ್ನಡದವ್ರು ಜಾಸ್ತಿ ಇದ್ರು. ಪ್ರೇರಣಾ ಅವರು ಕನ್ನಡದವ್ರು ಅಲ್ಲದೆ ಇದ್ರು, ಒಂಥರ ಕನ್ನಡತಿನಿ ಅವರು. ಯಾಕಂದ್ರೆ ಕನ್ನಡ ಸೀರಿಯಲ್ ಅಲ್ಲಿ ಮಾಡಿದ್ದಾರೆ. ಆ್ಯಂಡ್ ಬಿಗ್ ಬಾಸ್ನಲ್ಲಿ ಸಖತ್ ಸದ್ದು ಮಾಡಿದವರು ನಿಮ್ದಾರನೇ. ಸೊ ಅವರ ನಿಮ್ಮ ಫ್ರೆಂಡ್ಶಿಪ್ ಬಗ್ಗೆ ಹೇಳೋದಿದ್ರೆ ಹೇಗಿತ್ತು ಅಂತ? ತುಂಬ ತೀಟ್ಲೆ ಹುಡುಗಿ. ಒಂದು ಸ್ವಲ್ಪ ಹೊತ್ತು ಸರಿ ಅಂದರೆ ನಾನು ಸ್ವಲ್ಪ ಜಾಸ್ತಿ ಪೇಷನ್ಸ್ ಇರುತ್ತೆ. ನಾನು ಸ್ವಲ್ಪ ಆರಾಮಾಗಿ ಕೂತಿರ್ತೀನಿ, ಜಾಸ್ತಿ ಇದು ಮಾಡಲ್ಲ. ಅವಳಿಗೆ ಡೆಡ್ ಆಪೋಸಿಟ್. ತುಂಬ ಕಯ ಅನ್ನತ್ತೆ, ಮಾತಾಡ್ತಾ ಇರುತ್ತೆ, ಏನೋ ಒಂದು ಚೇಷ್ಟೆ ಮಾಡ್ತಾನೆ ಇರುತ್ತೆ. ಸ್ಟಾರ್ಟಿಂಗಲ್ಲಿ ನಾನಂದರೆ ಪ್ರೇರಣಾಗಿ ಇಷ್ಟ ಇರಲಿಲ್ಲ. ಹೋಗ್ತಾ ಜರ್ನಿ ಸ್ಟಾರ್ಟೆಡ್. ಆ್ಯಂಡ್ ನಾವಿಬ್ರು ಇವಾಗ ಒಳ್ಳೆ ಗುಡ್ ಫ್ರೆಂಡ್ಸ್ ಆಗಿತ್ತು. ಅದು ಯಾವಾಗ್ಲೂ ಇರುತ್ತಲ್ಲ, ಅಂದ್ರೆ ಫಸ್ಟ್ ಟೈಮು ಯಾರ ಬಗ್ಗೆ ಒಂದು ನೆಗೆಟಿವ್ ಥಾಟ್ ಇರುತ್ತೆ, ಹೋಗ್ತಾ ಅವರೇ ತುಂಬಾ ಕ್ಲೋಸ್ ಆಗೋದ್ವಿ. ನಾವಿಬ್ರು ಆಚೆ ಶೋ ಎಲ್ಲ ಮುಗಿದು ಆಚೆ ಬಂದ್ಮೇಲೆ ಪ್ರೇರಣಾ ನನ್ನ ಕೆಲವು ವಿಡಿಯೋಸ್ ಶೇರ್ ಮಾಡೋದು ನಾನು ಮಾಡಿದೆ. ನೋಡಿದ್ರೆ ನಾವು ನಮಗೆ ಗೊತ್ತಿಲ್ಲ ತುಂಬ ಮೆಮೊರೀಸ್ ಇದೆ. ನಾವಿಬ್ರು ಆಡೋದಾಗ್ಲಿ, ಜಗಳ ಮಾಡೋದಾಗ್ಲಿ, ಇದೆಲ್ಲ ಟಾಮ್ ಆ್ಯಂಡ್ ಜೆರ್ರಿ ಥರ. ಸೊ ವಿ ಹ್ಯಾಡ್ ಲಾಟ್ ಆಫ್ ಮೆಮೊರೀಸ್ ಆ್ಯಕ್ಚುಲಿ. ಓಕೆ, ಇನ್ನು ಶೋನಲ್ಲಿ ತುಂಬಾ ಒಂದು ಸುಮಧುರ ಕ್ಷಣ ಅಥವಾ ಒಂದು ಎಮೋಷನಲ್ ಅಂತಂದ್ರೆ, ನಿಮ್ಮ ತಾಯಿಯವರು ಎಲ್ಲಿದ್ಯಾ ಕಂದ ಅಂದಿದ ತಕ್ಷಣ ನಿಮ್ಮ ಕಣ್ಣಲ್ಲಿ ನೀರು ಬಂದಿದ್ದು, ಇದ್ರ ಬಗ್ಗೆ ಎಲ್ಲ ಹೇಳೋದಿದ್ರೆ ಹೇಗಿತ್ತು ಆ ಕ್ಷಣ ಅಂತ? ಅಂದರೆ ಆ್ಯಕ್ಚುಲಿ ಎಲ್ರಿಗೂ ಗೊತ್ತು ಆ ವಾರ ಮತ್ತು ಆ ವಾರ ಪೂರ್ತಿ ಒಂದು ಫ್ಯಾಮಿಲಿ ವೀಕ್ ಅಂತ ಗೊತ್ತಿತ್ತು. ಬಟ್ ನಮಗೆ ಕ್ಯೂರಿಯಾಸಿಟಿ ಏನು ಅಂದರೆ, ಯಾರು ತಂದೆ ತಾಯಿ ಬಂದರೂ ನಮ್ಗೊಂದು ಹ್ಯಾಪಿನೆಸ್ ಇತ್ತು. ಅಂದರೆ ನಮಗಿನ್ನು ಬಾಚೆ ದುನಿಯಾಗೆ ಏನೂ ಅಟ್ಯಾಚ್ಮೆಂಟೇ ಇಲ್ಲ ಅಲ್ವಾ, ಕನೆಕ್ಷನ್ಸ್ ಇಲ್ಲ. ನನ್ನ 3 ವಾರಕ್ಕೆ ನನ್ನ ಫ್ಯಾಮಿಲಿನ ಫ್ರೆಂಡ್ಸ್ನೆಲ್ಲ ಮಿಸ್ ಮಾಡ್ಕೊಂಡು ಎಮೋಷನ್ ಆಗ್ಬಿಟ್ಟಿದೆ. ಮಧ್ಯದಲ್ಲಿ ಇಲ್ಲ ನನಗಾಗಲ್ಲ, ನಾನು ಹೊರಟ್ಬಿಡ್ತೀನಿ ಅಂತಲೂ ಹೇಳಿದೆ. ಬಟ್ ಅಗೇನ್ ಕ್ಯಾರಿಡ್ ಔಟ್, ಬಂದೆ, ನಿಂತೆ. ಸೊ ಆ ಟೈಮಲ್ಲಿ ಅಮ್ಮ ಯಾರ್ದೋ ಫ್ಯಾಮಿಲಿಯವ್ರು ಬರ್ತಾ ಇದ್ದಾರೆ ಅಂತ ಗೊತ್ತಿತ್ತು. ಹಿಂಗೆಲ್ಲ ಎಂಟ್ರಿ ಕೊಡಿಸ್ಬಿಟ್ಟು ನಮ್ಮ ಅಮ್ಮನ ಕೈಯಲ್ಲೆಲ್ಲ ಇಳಿಸ್ಬಿಟ್ಟು ಸ್ಟ್ಯಾಚ್ಯೂ ಮಾಡಿಸಿ. ಇಟ್ ವಾಸ್ ವೆರಿ ಎಮೋಷನಲ್. ಆ್ಯಂಡ್ ತುಂಬ ಅಂದರೆ ಬಾಚೆ ಬಂದ್ಮೇಲೆ ಅದೆಲ್ಲ ನೋಡಿದಾಗ ತುಂಬ ಚೆನ್ನಾಗಿ ಅನಿಸ್ತು. ಇಟ್ ವಾಸ್ ದ ಬೆಸ್ಟ್ ಮೆಮೊರೀಸ್ ಅಂತ ಹೇಳ್ಬೋದು. ಓಕೆ, ನಿಮ್ದು 0 ಬಿಯರ್ಡ್ ಎಲ್ಲ ಇತ್ತು ಅವಾಗ. ನಿಮ್ಮ ತಾಯಿ ನೋಡಿ ಏನ್ ಹೇಳಿದ್ರು ಅಂತ? ಇವಾಗ ನನಗೆ ನಿಮ್ ಫೇಸ್ ನೋಡ್ತಾ ಇದ್ರೆ ವಿತೌಟ್ ಬಿಯರ್ಡ್ ಇಮ್ಯಾಜಿನ್ ಮಾಡ್ಕೊಳ್ಳೋದೇ ಕಷ್ಟ ಆಗ್ತಿದೆ. ಅವ್ರಿಗೆ ಹೆಂಗಿತ್ತು ಅಂತ ಅವ್ರು ಹೆಂಗ್ ತಗೊಂಡ್ರು? ಇನ್ನು ಆರ್ಟಿಸ್ಟ್ ಅಲ್ವಾ ನಾನು. ಸೊ ಅಂದ್ರೆ ಬಟ್ ಅಮ್ಮಂಗೆ ನೋಡಕ್ಕಾಗ್ಲಿಲ್ಲ. ನಿನ್ನ ತೆಗ್ದಿದ್ರೆ ಓಕೆ, ಹಾಗೆ ಹುಡುಗಿ ಗೆಟಪ್ ಎಲ್ಲ ಹಾಕಿದ್ನಲ್ಲ. ಸೊ ಶಿ ವಾಸ್ ವೆರಿ ಶಾಕ್ಡ್. ಇನ್ನೊಂದ್ಸತಿ ಎಲ್ಲ ತೆಗಿಯಕ್ ಹೋಗ್ಬೇಡ ಅಂತೆಲ್ಲ ಹೇಳಿದ್ರು ಅಮ್ಮ. ತೆಗಿಯಲ್ಲ ಅಂತ ಹೇಳಿದೆ. ಓಕೆ, ಇನ್ನ ಯೂಶಲಿ ಶೋ ಅಂತ ಬಂದಾಗ ಬೆವರು ಸುರಿಸಿ ನಾನು ಆಟ ಆಡಿದ್ದೀನಿ, ಬೆವರು ಸುರಿಸಿ ನಾನು ಗೆದ್ದಿದ್ದೀನಿ ಅಂತಾರೆ. ಬಟ್ ನೀವು ರಕ್ತ ಸುರಿಸ್ಬಿಟ್ರಿ. ಹೇಗಿದೆ ನಿಮ್ ಕಾಲ್ ಬೆರಳು? ಪರವಾಗಿಲ್ಲ, ಬೆಟರ್ ಆಗಿದೆ. ಒಬ್ರು ಬೆಳೀತಾ ಇದೆ ಇವಾಗ. ಏನಾಗಿತ್ತು ಸಿಚುವೇಶನ್ ಎಕ್ಸಾಕ್ಟ್ ಆಗಿ ಅಂತ? ಆಕ್ಚುಲಿ ಅದೊಂದು ಸೋಪ್ ವಾಟರ್ ಅಲ್ಲಿ ಕಾಲಿಟ್ಟು ಸ್ಲೋಪ್ ಒಂಥರ ಇರುತ್ತೆ, ಸ್ಲೋಪ್ ಆಗಿ ಅದನ್ನ ಹತ್ಬೇಕು, ಜಾರುತ್ತೆ.
ಮುಂದೆ ಹತ್ತಿದ್ರು 3 ಜನ ಆಲ್ರೆಡಿ ಹತ್ತಿದ್ರು. ನಾನು ಹಿಂದ್ಗಡೆಯಿಂದ ಬರ್ಬೇಕಾದ್ರೆ ಅವ್ರು ಇಳಿಬೇಕಾದ್ರೆ ನಾನು ಹತ್ತದು ಒಂದೇ ಆಗಿ ಅವ್ರ ಕಾಲ್ ಒಳಗಡೆ ಹೋಗ್ಬಿಡ್ತು. ಸೊ ಒಬ್ರು ಪೂರ್ತಿ ಕಿತ್ಕೊಂಡು ಆಚೆ ಬಂತು. ಸೊ ನಿಲ್ಸಕ್ಕಾಗಲ್ಲ, ಬೆಸ್ಟ್ ಕೊಡೋಣ ಅಂತ ಹಿಂಗ್ ಆಡತ್ತೆ, ಹಂಗೆ ಕಂಟಿನ್ಯೂ ಮಾಡಿದೆ. ಬಹುಶಃ ಅದ್ರ ರಿಸಲ್ಟ್ ಅನ್ಸುತ್ತೆ ಇದು, ಅಂದ್ರೆ ಅದೊಂದು ಎಫರ್ಟ್ ಈ ಪಾರ್ಟ್ ಆಫ್ ಇಟ್ ಅಂತ ಹೇಳ್ಬೋದು. ಯಾಕಂದ್ರೆ ಎಲ್ರು ಕಷ್ಟಪಟ್ಟಿದ್ದಾರೆ, ಎಲ್ರು ಪಾಪ ಏಟ್ ಮಾಡ್ಕೊಂಡು ಬಿದ್ದು ಇದೆಲ್ಲ ಮಾಡ್ಕೊಂಡು ನಾವು ಕನ್ನಡ ಸೀಸನ್ ಅಲ್ಲೇ ನೋಡ್ತಾ ಇದೀವಲ್ವಾ, ಅಲ್ಲೂ ಪಾಪ ತುಂಬಾ ಎಲ್ರು ಮಾಡ್ಕೊಂಡಿದ್ದಾರೆ. ಬಟ್ ಹೈಯೆಸ್ಟ್ ನಾನೇ ಮೆಡಿಕಲ್ ರೂಮ್ಗೆ ಹೋಗಿ ಟ್ರೀಟ್ಮೆಂಟ್ ತಗೊಂಡಿರೋದು. ಸೊ ಎಲ್ರು ಪಾಪ ಕಷ್ಟಪಟ್ಟಿರೋರು. ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಅಂತಂದ್ರೆ ಫಿನಾಲೆಗೆ ರಾಮ್ ಚರಣ್ ಅವ್ರು ಬಂದಿರ್ತಾರೆ, ಅದ್ರಲ್ಲೂ ಅವರು ಮಾಲಾಧಾರಿಗಳಾಗಿರ್ತಾರೆ. ಅವ್ರ ಕಡೆಯಿಂದ ಒಂದು ಟ್ರೋಫಿ ತಗೊಂಡಿದ್ದು ಹೇಗೆ ಅನಿಸ್ತು ನಿಮ್ಗೆ? ಆ ಕ್ಷಣ ಹೇಗಿತ್ತು ಅಂತ? ತುಂಬಾ ಅಂದ್ರೆ ನನ್ಗೆ ಆ ಒಂದು ದಿನ ಪೂರ್ತಿ ಟಾಪ್ 5 ಅವರು ಒಬ್ಬೊಬ್ರಾಗ ಹೋಗಿ ಬರ್ಬೇಕಾದ್ರೆ ಟಾಪ್ 2 ನ ಇಳಿಸ್ತಾರೆ ನನ್ಗೆ ಗೊತ್ತಿತ್ತಲ್ಲ. 2 ದಿನಕ್ಕೆ ನಾನು ಉಪೇಂದ್ರ ಅವ್ರನ್ನ ನೋಡಿದೆ, ವಿಜಯ್ ಸೇತುಪತಿ ಅವ್ರನ್ನ. ಆಕ್ಚುಲಿ ನಂದು ನೆಕ್ಸ್ಟ್ ಕ್ವೆಶ್ಚನ್ ಅದೇ ಇತ್ತು, ಉಪ್ಪಿ ಸರ್ನ ನೋಡಿದ್ ಹೇಗಿತ್ತು ಆ ಟೈಮ್? ಕ್ರೇಜಿ, ಯಾಕೆ ಕೇಳ್ತಾರೆ? ಅಯ್ಯೋ ನನ್ಗೆಲ್ಲ ಕಣ್ಣಲ್ಲಿ ನೀರು ತುಂಬ್ಕೊಂಡ್ಬಿಟ್ಟಿತ್ತು ಉಪ್ಪಿ ಸರ್ನ ನೋಡ್ತಾ ಇರಂಗೇನೆ. ಅವ್ರು ಮಾತಾಡಿದ ವಿಧಾನ ಅಷ್ಟು ಡೌನ್ ಟು ಅರ್ತ್, ಅಷ್ಟು ಸಿಂಪಲ್ ಆಗೆಲ್ಲ ಬಂದಿದ್ದಾರೆ, ಅಷ್ಟು ಏನು ಗೊತ್ತಿಲ್ಲದಂಗೆ ನಡ್ಕೊಂಡು ಬಂದಿರು. ನಾವೆಲ್ಲ ನೋಡ್ತಾ ಇದೀವಿ, ಉಪ್ಪಿ ಸರ್ ಹಿಂಗ್ ಬಂದ್ಬಿಟ್ಟವ್ರೆ ಅಂದ್ಕೊಂಡು ನಾನ್ ಶಾಕ್. ಕುತ್ಕೊಂಡು ಎಲ್ರಿಗೂ ಎಂಕರೇಜ್ ಮಾಡಿ ಆಲ್ ದ ಬೆಸ್ಟ್ ಹೇಳಿ ಅವ್ರು ಹೋದ್ರು. ವಿಜಯ್ ಸೇತುಪತಿ ಅವ್ರು ಬಂದಿದ್ರು, ಮಂಜು ವಾರಿಯರ್ ಅವ್ರು ಬಂದಿದ್ರು. ಅಂಡ್ ಲಾಸ್ಟ್ ಅಲ್ಲಿ ಫಿನಾಲೆಗೆ ರಾಮ್ ಚರಣ್ ಅವ್ರು ಬಂದಿದ್ದಂದ್ರೆ ಹೈಲೈಟ್ಸ್ ಅದು. ಅಂದ್ರೆ ಆಬ್ವಿಯಸ್ಲಿ ನಾವೆಲ್ಲ ಅವ್ರು ಒಂದ್ಸತಿ ಆದ್ರೂ ನೋಡ್ಬೇಕು, ಒಂದು ಫೋಟೋ ತಗೋಬೇಕು ಅಂತ ಅನ್ಕೊಂತೀವಿ. ನಾನು ಅವ್ರ ಜೊತೆ ಸ್ಟೇಜ್ ಶೇರ್ ಮಾಡ್ತಾ ಇದ್ದೀನಿ, ಇನ್ನೇನ್ ಬೇಕು, ಎಷ್ಟೋ ಜನದ ಕನ್ಸನ್ನ ನನಗ್ ಸಿಕ್ಕಿದೆ, ಅದ್ರಲ್ಲಿ ನಂದು ಒಂದು ಕನ್ಸೆ. ಬಟ್ ಅದು ನನಗೆ ಸಿಕ್ಕಿರೋದು ನನ್ನ ಪುಣ್ಯ ಅಂತ ಹೇಳ್ಬೋದು. ಇಟ್ ವಾಸ್ ವೆರಿ. ಉಪ್ಪಿ ಸರ್ ಜೊತೆ ಏನ್ ಮಾತಾಡಿದ್ರಿ? ಅಂದ್ರೆ ಅವರು ನಿಮ್ ಜೊತೆ ಕನ್ನಡದಲ್ಲಿ ಏನಾದ್ರು ಮಾತಾಡಿದ್ರೆ ಅವಕಾಶ ಸಿಕ್ತಾ? ಉಪ್ಪಿ ಸರ್ನ ನೋಡ್ತಾರಂಗೆ ಉಪ್ಪಿಗಿಂತ ರುಚಿ ಬೇರೆ ಎಲ್ಲ ಆಡಾಡ್ಬಿಟ್ಟಿಲ್ಲ, ಅದು ಬಂದ್ಬಿಡ್ತದು ಆಟೋಮೆಟಿಕ್. ತೆಲುಗುಲ್ చెప్పండి ಅಂತ ಹೇಳೋದು, ತೆಲುಗುಲ್ ಮಾತಾಡಿ ನೀವು ಅಂತ. ಹಂಗೆ ತೆಲುಗುಲ್ ಮಾತಾಡ್ತಾ ಅವರೆಲ್ಲ ಹೇಳಿದ್ರು UI ಹೊಸದಾಗಿ ಬರ್ತಾ ಇದೆ, ರಿಲೀಸ್ ಆಗ್ತಾ ಇದೆ, ಅದು ಇದು ಅಂತ. ಅವ್ರು ನೋಡಿದ ಇನ್ನು ತುಂಬಾ ಒಂಥರ ಮನ್ಸು ತುಂಬಾ ಖುಷಿ ಅನ್ಸ್ತು ನಮ್ಗೆ. ಅದು ನಮ್ಮವ್ರು ಅನ್ನೋದೊಂದು ಫೀಲ್ ಇರತ್ತಲ್ಲ. ಅಯ್ಯೋ ಪಕ್ಕದಲ್ಲೇ ಕೂತ್ಕೊಂಡು ಅವ್ರನ್ನೇ ನೋಡ್ತಾ ಇದ್ದೀನಿ, ಅವ್ರೇನೇನೋ ಪಾಪ ಕೇಳ್ತಾರೆ, ನಾನು ಯಾವ್ದಕ್ಕೆ ಉತ್ತರ ಕೊಡದೆ ಅವ್ರ ಹಿಂಗೆ ನೋಡ್ತಾ ಇದ್ದೀನಿ. ತುಂಬಾ ಖುಷಿ ಅನ್ಸ್ತು. ಬೇಸಿಕಲಿ ನಾವು ಜನನ್ ನೋಡದೆ ಅಷ್ಟು ದಿನ ಇರೋದೇ ಹೆಚ್ಚು. ಅದ್ರಲ್ಲಿ ಜನನ ಸೆಲೆಬ್ರಿಟಿ ಅವ್ರನ್ನ ಜನ ಆಗಿ ನೋಡಿದಾಗ ನಾವು ದಂಗಾಗ್ಬಿಟ್ಟಿರ್ತೀವಿ. ಸೊ ಇಟ್ ವಾಸ್ ಡಿಫ್ರೆಂಟ್. ಅದೊಂದು ಮತ್ತೆ ಅದೊಂದು ದೊಡ್ಡ ತೆಲುಗು ಸ್ಟೇಜ್, ಅದು ತೆಲುಗುಲೇ ದೊಡ್ಡ ಶೋ. ಅದು ಅಲ್ಲಿ ಒಬ್ರು ಕನ್ನಡದವ್ರು ಬರ್ತಾರೆ, ಅವರು ಗೆಸ್ಟ್ ಆಗಿ ಬರ್ತಾರೆ ಅಂತಂದ್ರೆ, ಈಗ ಕನ್ನಡದವ್ರು ಅಂತಾನೆ ಏನಿಲ್ಲ, ಎಲ್ಲ ಮಿಕ್ಸ್ ಆಗ್ಬಿಟ್ಟಿದೀವಿ. ಇಂಡಿಯನ್ ಸಿನಿಮಾಸ್ ಬರ್ತಾ ಇರೋದು ಈಗ ಆಚೆ, ಲ್ಯಾಂಗ್ವೇಜಸ್ ಬ್ಯಾರಿಯರ್ಸೇ ಹಾಕ್ಬೇಡಿ. ಯಾಕಂದ್ರೆ ಇವಾಗ ಉಪ್ಪಿ ಸರ್ ತೆಲುಗು ಸಿನಿಮಾಲ್ ತುಂಬಾ ಮಾಡಿದ್ದಾರೆ. ಅಷ್ಟೇನಕ್ಕೆ ನಮ್ಮ ಇಂಡಿಯನ್ ಸೆಲೆಬ್ರಿಟೀಸ್ಗಳು ಬೇರೆ ದೇಶಕ್ಕೆ ಹೋಗಿ ಆಕ್ಟ್ ಮಾಡಿದ್ದಾರೆ. ಸೊ ಈಗ ಇವಾಗ ಬ್ಯಾರಿಯರ್ಸ್ ಇಲ್ಲ. ಸೊ ಎಲ್ಲರೂ ಸಪೋರ್ಟ್ ಮಾಡ್ಕೊಂತ ಇದ್ದಾರೆ. ಆಕ್ಚುಲಿ ನಮ್ಮನ್ನು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಹೌಸಲ್ಲಿ ಎಲ್ರೂ. ಸೊ ಇವಾಗ ಎಲ್ಲರೂ ನಮ್ಮವ್ರೆ ಅನ್ನೋ ಥರ ಫೀಲ್ ಬರ್ತಾ ಇದೆ ಒಂದೊಂದಾಗ. ಅದು ಇನ್ನೂ ಬರಬೇಕು, ಚೆನ್ನಾಗಿ ಎಲ್ಲರೂ ಒಂದಾಗಿ ಮಾಡೋ ಸಿನಿಮಾ ಎಲ್ಲ ಇಂಡಿಯಾದಿಂದ ಓಡಾಡ್ಬೋದು. ಎಲ್ಲರೂ ನಮ್ಮವರನ್ನೇ, ಸ್ಪೆಷಲಿ ಆರ್ಟಿಸ್ಟ್ ಗಳಂತ ಬಂದಾಗ. ಬಟ್ ಅದೊಂದು ಮೂಲ ಅನ್ನೋದಿರುತ್ತಲ್ಲ, ಅದೊಂದು ಆ ಊರ್ನವ್ರು ನಮ್ಮೂರ್ನವ್ರು ಅನ್ನೋ ಖುಷಿ ಇರುತ್ತೆ, ಅದನ್ನ ನಾನು ಒಪ್ಕೊಂತೀನಿ. ಬಟ್ ಹಾಗೆ ಆ ಸಪೋರ್ಟ್ ಅಲ್ಲೂ ಇದೆ ಪಾಪ, ಅವರು ಆತರ ಸಪೋರ್ಟ್ ಕೊಡ್ತಾರೆ. ಇಲ್ಲ ಬಹುಶಃ ಆ ಸಪೋರ್ಟ್ ಸಿಕ್ಕಿರೋದಕ್ಕೆ ಹೌದು. ಯಾಕಂದ್ರೆ ನನಗೆ ತುಂಬಾ ಖುಷಿ ಕೊಟ್ಟಿದೆ ಅದು. ನಮ್ ಕರ್ನಾಟಕ ಜನ ಮತ್ತೆ ಅಲ್ಲಿಯವ್ರ ಜನ ಇಬ್ರು ಒಂದಾಗಿ ನನ್ನ ಸಪೋರ್ಟ್ ಮಾಡಿದ್ದಾರೆ. ನಾವೆಲ್ಲ ಒಂದು ಅನ್ನೋ ತರ, ಅದೇ ನಂಗೆ ತುಂಬಾ ಖುಷಿ ಕೊಟ್ಟಿರೋದು. ಅದು ಬಹುಶಃ ಮ್ಯೂಚುವಲ್ ಇದೆ, ಅದು ಇಲ್ಲಿದು ಅಲ್ಲಿದು ಎರಡೂನು ನಮ್ಮನ್ನ ಹುಡುಗನ ತರ ಮಾಡಿದ್ದಾರೆ. ಅದೇ ನಂಗೆ ತುಂಬಾ, ಅಂದ್ರೆ ಟ್ರೋಫಿ ಗೆದ್ದದಕ್ಕಿಂತ ಜಾಸ್ತಿ ಖುಷಿ ನನ್ಗೆ ಅರ್ಥ ಕೊಟ್ಟಿದ್ದು. ಸಿನಿಮಾದಲ್ಲಿ ಆಗ್ಲೇ ಒಂದು ಹಾಡಿತ್ತಲ್ಲ, ಸ್ನೇಹಕ್ಕೆ ಸ್ನೇಹ ಪ್ರೀತಿಗೆ ಪ್ರೀತಿ. ಸೊ ಆತರ ಒಂಥರ ಮ್ಯೂಚುವಲ್ ಇದೆ ಅದು ಎರಡ್ ಕಡೆನೂ. ಏನು ನನ್ಗೆ ಒಳಗಡೆ ಇದ್ದೊಂದು ಗೊತ್ತಿರಲಿಲ್ಲ, ಆಚೆ ಬಂದ ಗೆದ್ದೆ ಗೆಲ್ಸ್ಬಿಟ್ರ ಅಂತ ನಾನೇನೋ ಗುಂಗಲ್ಲಿದ್ದೀನಿ. ಆಚೆ ಬಂದು ನನ್ ಫೋನ್ ಯಾವಾಗ 2 ದಿನ ಆದ್ಮೇಲೆ ಕೈಗೆ ಬಂತು, ಅವಾಗ ಗೊತ್ತಾಯ್ತು ಇಷ್ಟೆಲ್ಲ ರಾದಂತ ಆಗಿದೆ ಅವರು ಆಚೆ ಅಂತ. ಇಷ್ಟೊಂದೆಲ್ಲ ನಿಂತಿದ್ದಾರೆ, ಅಷ್ಟು ಫೈಟ್ ಕೊಟ್ಟಿದ್ದಾರೆ ನನಗೋಸ್ಕರ. ಅದೇ ತುಂಬಾ, ಅಂದ್ರೆ ಒಂದು ಆರ್ಟಿಸ್ಟ್ಗೆ ಬೇಕಾಗಿರೋ ಆಸ್ತಿನೇ, ನಮ್ಗೆ ಆಸ್ತಿನೇ ಅದು. ಜನ ಪ್ರೀತಿಸೋದು, ಜನ ಸಪೋರ್ಟ್ ಕೊಡೋದೆ, ಅದು ಸಿಕ್ಕಿದೆ. ಆಮೇಲೆ ಯೂಶಲಿ ಶೋ ಅಂತ ಅಂದ್ರೆ ಏನಂದ್ರೆ, ಕನ್ನಡ ಅಂತ ಬಂದಾಗ ಸುದೀಪ್ ಸರ್, ಇಲ್ಲಿ ತೆಲುಗು ಅಂತ ಬಂದಾಗ ನಾಗಾರ್ಜುನ್ ಸರ್, ಅವ್ರ ಜೊತೆ ಒಡನಾಟ ಹೇಗಿತ್ತು ಅಂತ? ಅಂದ್ರೆ ಅವರು ತುಂಬಾ ಸತಿ ನಿಮ್ಗೆ ಅಪ್ರಿಶಿಯೇಟ್ ಮಾಡಿದ್ದಾರೆ, ನೀವು ಮಿಸ್ಟೇಕ್ ಮಾಡಿದಾಗ ಅದನ್ನ ಎತ್ತಿ ತೋರಿಸಿದ್ದಾರೆ. ಹೇಗಿರುತ್ತೆ ಅವ್ರದ್ದು ಆಂಕರಿಂಗ್ ಎಲ್ಲ, ನಿಮ್ಗೆ ಹೇಗನ್ಸುತ್ತೆ? ಅಂದ್ರೆ ಅದೇ ಒಂದ್ ಸ್ಕೂಲ್ ಮಕ್ಕಳು ಏನಾದ್ರು ತಪ್ಪು ಮಾಡಿದಾಗ ಪ್ರಿನ್ಸಿಪಲ್ ಬಂದು ಬುದ್ಧಿವಾದ ಹೇಳ್ತಾರಲ್ಲ, ಹಾಗೆ ಅನ್ಸ್ತು ನಮ್ಗೆ. ಹೋಗಿಯೋ ಜಾಗದಲ್ಲಿ ಹೋಗಿತಾರೆ, ತಿದ್ದೋ ಜಾಗದಲ್ಲಿ ತಿದ್ದುತ್ತಾರೆ, ಆ್ಯಂಡ್ ಹಂಗೆ ಡೌನ್ ಆಗದಿರೋ ಥರ ಎಂಕರೇಜ್ಮೆಂಟ್ ಕೊಡ್ತಾರೆ. ಯಾಕಂದ್ರೆ ನಮಗೆ ಹೌಸಲ್ಲಿ ಯಾರ ಜೊತೆ ಕನೆಕ್ಷನ್ ಇರಲ್ಲ, ವಾರಕ್ಕೆ ಒಂದೇ ಸತಿ ಕನೆಕ್ಟ್ ಆಗೋದು ನಾವು ನಾಗಾರ್ಜುನ್ ಸರ್ ಜೊತೆ. ಅವ್ರಿಗೆ ಆ ಫೀಲ್ ಗೊತ್ತಿರುತ್ತೆ. ತುಂಬಾ ಇದು ಮಾಡೋಕ್ಕೋಗಲ್ಲ, ಅವ್ರಿಗೆ ಹೆಂಗ್ ಅರ್ಥ ಮಾಡಿಸ್ಬೇಕೋ ಮಾಡಿಸಿ ನೋಡ್ಕೊಳ್ಳಿ ಅನ್ನೋ ಥರ ಹೇಳ್ಬಿಟ್ಟು ಹೋಗ್ತಾರೆ. ಸೊ ಇಟ್ ಇಸ್ ವೆರಿ ಗುಡ್ ಗೈಡೆನ್ಸ್ ಸಿಗುತ್ತೆ ನಮ್ಗೆ ಅವ್ರ ಕಡೆಯಿಂದ.
ಓಕೆ, ಇನ್ನ ನೀವು ಈ ಪ್ರೈಸ್ ಮನಿ ಬಗ್ಗೆ ಮಾತಾಡ್ತಾ ಹೇಳ್ತೀರಿ, ಇದನ್ನ ಮನೆಗೆ ಕೊಡ್ತೀನಿ ಅಂತ ಹೇಳಿ. ಮನೆ ಕಟ್ಟಿಸಕ್ಕೆ ಅಂದ್ರೆ ಏನ್ ಪ್ಲಾನ್ಸ್ ಇದಾವೆ ಅಂತ? ಖಂಡಿತ ಬರೋ ಒಂದೊಂದು ರೂಪಾಯಿನೂ ತಗೊಂಡೋಗಿ ಮನೆಗೆ ಹಾಕ್ತೀನಿ. ನಮ್ಮ ತಾಯಿ ಅಂದ್ರೆ ಚಿಕ್ಕದ್ರಿಂದ ಪಾಪ ರೆಂಟ್ ಹೌಸ್, ಇವಾಗ್ಲೂ ರೆಂಟ್ ಹೌಸ್ ಅಲ್ಲಿ ಇದೀವಿ. ದುಡ್ಡು ಬರ್ತಾರಂಗೆ ಒಂದು ಮನೆಯನ್ನ ತಗೊಂಡು. ನಿಮ್ ಜೊತೆ ಮಾತಾಡ್ತೀರಾ, ನನ್ಗೆ ಲಾಸ್ಟ್ ಸೀಸನ್ ಕಾರ್ತಿಕ್ ಅವ್ರ ಜೊತೆ ಮಾತಾಡ್ದಂಗೆ ಅನ್ಸ್ತಾ ಇದೆ. ಅಂದ್ರೆ ನಮ್ಮ ಸೀಸನ್ 10 ವಿನ್ನರ್ ಆಕ್ಚುಲಿ ಅವರು ಇದೇ ಮಾತು ಹೇಳಿದ್ರು. ಓಕೆ, ಹೆಂಗೆ ಇವಾಗ ಕ್ರೆಡಿಟ್ ಆಯ್ತು ಅಮೌಂಟ್? ಇನ್ನೂ ಆಗಿಲ್ಲ, ಆಗುತ್ತೆ ಜಾನ್ವರಿ ಆದ್ಮೇಲೆ ಆಗತ್ತೆ ಅನ್ಕೊಂತೀನಿ. ವೈಟಿಂಗ್ ಕ್ರೆಡಿಟ್ ಆಗ್ತಾರಂಗೆ. ಅಷ್ಟೊತ್ತಿಗೆ ಅಮ್ಮಂಗೆ ಹೇಳಿದ್ದೀನಿ, ಒಂದ್ ಚೆನ್ನಾಗಿರೋ ಮನೆ ನೋಡಿ ಇಡ್ಕೋ, ಫಸ್ಟ್ ಹೋಗಿ ತಗೊಂಡ್ಬಿಡು. ಓಕೆ, ಕಾರ್ ಯಾವಾಗ ಬರ್ಬೋದು? ಇವಾಗ ಹೋಗ್ಬೇಕು ನಾನು ಅಲ್ಲಿ. ಆಕ್ಚುಲಿ ಡಾಕ್ಯುಮೆಂಟೇಶನ್ ಸೈನ್ಗಳು ಮಾಡ್ಬೇಕು. ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ ಎಷ್ಟು ತಿಂತ. ಎಲ್ಲಿ ಇಲ್ಲೇ ಮನೆ ಕಟ್ಸೋದು ಅಂತ ಇದೆಯಾ ಅಥವಾ ಮೈಸೂರಲ್ಲಿ ಮನೆ ಕಟ್ಸ್ಬೇಕು ಅಂತಿದ್ದೀರಿ? ವೆರಿ ನೈಸ್. ಓಕೆ, ಈ ಸೀಸನ್ ಅಲ್ಲಿ ನಿಮಗೆ ತುಂಬಾ ಕಷ್ಟ ಅನ್ಸಿದ್ದು ಸ್ಟೇಜ್ ಯಾವುದು? ಯಾಕಂದ್ರೆ ನಾವು ಇಲ್ಲಿ ಕನ್ನಡ ಬಿಗ್ ಬಾಸ್ ನೋಡುವಾಗ್ಲೂ ಎಷ್ಟೇ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಆದ್ರೂ ಯಾವುದೋ ಒಂದು ಸ್ಟೇಜ್ ಅಲ್ಲಿ ಸ್ವಲ್ಪ ವೀಕ್ ಆಗ್ಬಿಡ್ತಾರೆ. ಯಾಕಂದ್ರೆ ಅವರು ಮನೆಯಿಂದ ಹೊರಗಿರ್ತಾರೆ, ಆಮೇಲೆ ಮನೆ ಒಳಗಡೆ ಇರೋರು ಎಲ್ಲರೂ ಕಾಂಪಿಟೇಟರ್ಸ್, ಯಾರು ನಮ್ಮೋರು ಅಂತ ನಂಬಕ್ಕಾಗೋದಿಲ್ಲ ಅಲ್ಲಿ. ಸೊ ನಿಮಗೆ ಆತರ ಒಳಗಡೆ ಯಾವ ಸ್ಟೇಜ್ ತುಂಬಾ ಕಷ್ಟ ಅನ್ನಿಸ್ತು? ಅಯ್ಯೋ ನನ್ಗೆ ಬೇಕಿತ್ತ ಇದು ಅಂತ ಏನಾದ್ರು ಅನ್ಸಿದ್ ಯಾವ ಸ್ಟೇಜ್? ಹೋಗಿದ್ ಮೂರನೇ ವಾರಕ್ಕೆ ಹಬ್ಬ ನನ್ಗೆ ಆಗಲ್ಲ, ನಾನು ಹೋಗ್ತೀನಿ. ಎಲ್ರು ದೂರ ಆಗ್ಬಿಟ್ಟಿದ್ದಾರೆ, ಕನೆಕ್ಷನ್ ಇಲ್ಲ, ಕಾಂಟ್ಯಾಕ್ಟ್ ಇಲ್ಲ, ಯಾರು ಫ್ರೆಂಡ್ಸ್ ಫ್ಯಾಮಿಲೀಸ್ ಎಲ್ಲ. ಮತ್ತೆ ಇಲ್ಲಿ ಜಗಳ ಆಡ್ಬೇಕು, ಅವ್ರದ್ದು ಆರ್ಗ್ಯುಮೆಂಟ್ಸ್ ಜಾಸ್ತಿ ಇರುತ್ತೆ. ನನ್ಗೆ ಅಷ್ಟೊಂದು ಆರ್ಗ್ಯುಮೆಂಟ್ಸ್ ಮಾಡಕ್ ಇಷ್ಟ ಆಗಲ್ಲ. ಅಂಡ್ ನನ್ಗೆ ಆಗ್ತಿರ್ಲಿಲ್ಲ, ಎಮೋಷನಲಿ ಲೋ ಆಗಿ ಹೋಗಿತ್ತು. ಐ ಮೀನ್ ನಾನೊಂದು ಎಮೋಷನಲ್ ಪರ್ಸನ್, ನಾನು ತುಂಬಾ ಆಗ್ತಿತ್ತು. ಬೇಡಪ್ಪ ಯಾಕೆ ಮನೆಯೊಳಗಡೆ ಇನ್ನೂ ತುಂಬಾ ಕಷ್ಟ, ನನ್ಗೆ ತುಂಬಾ ಕಷ್ಟ. ನರಕ ಅನ್ಕೊಂಡ್ಬಿಟ್ಟಿದ್ದೆ ನಾನು. ಆಗೋಯ್ತು ನನ್ ಕತೆ. ಎಲಿಮಿನೇಷನ್ ಯಾವಾಗ ಆಗ್ತೀನೋ ಅವಾಗ್ಲೇ ನಾನು ಸ್ವರ್ಗ ನೋಡೋದು ಅನ್ಕೊಂಡಿದ್ದೆ. ಸೊ ಮೂರನೇ ವಾರಕ್ಕೆ ಇಲ್ಲ, ಆಗಲ್ಲ ನನ್ನ ಕೈಲಿ, ನಾನು ಹೊಟ್ಬಿಡ್ತೀನಿ ಅನ್ನೋ ಥರ ಎಲ್ಲ ಆಗೋಗಿತ್ತು. ಅದಾದ್ಮೇಲೆ ಎಲಿಮಿನೇಷನ್ ಇಂದ ಸೇವ್ ಆಗೋದು, ವೋಟ್ಸ್ ಇಂದ ಸೇವ್ ಆಗೋದು, ಜನ ನಾನು ಸಪೋರ್ಟ್ ಮಾಡ್ತಾ ಇರೋದು, ಇಷ್ಟು ಇಷ್ಟಪಡ್ತಾ ಇದ್ದಾರೆ ಅಂದ್ರೆ ಪಾಪ ಅವ್ರಿಗೋಸ್ಕರ ಅದು ಗಟ್ಟಿಯಾಗಿ ನಿಂತಾಡೋಣ, ಅವ್ರು ನನಗೆ ಎಂಕರೇಜ್ಮೆಂಟ್ ಅನ್ನೋದು ಕೊಡ್ತಾ ಇದ್ದಾರೆ ಅಂದಾಗ ನಾನು ನಿಂತ್ಕೊಬೇಕು ಅಂತ ಮನ್ಸನ್ನ ಗಟ್ಟಿ ಮಾಡ್ಕೊಂಡು ನಿಂತಿದ್ದು. ಅದೆಲ್ಲ ತಡ್ಕೊಂಡಾಗ ಫ್ಯಾಮಿಲಿ ವೀಕಲ್ ತಮ್ಮ ತಾಯಿ ಬಂದಾಗ ಹತ್ತಿದ್ದು, ಅಲ್ಲಿವರೆಗೂ ಹತ್ತಿರ್ಲಿಲ್ಲ. ಅದಾದ್ಮೇಲೆ ಇನ್ನು ಸ್ಟ್ರಾಂಗ್ ಆಗಿದೆ ಸ್ವಲ್ಪ. ಓಕೆ, ನೀವ್ ಎಷ್ಟು ಸಲ ನಾಮಿನೇಟ್ ಆಗಿದ್ರಿ? ಅಂಡ್ ಯಾವಾಗಾದ್ರೂ ಬಾಟಮ್ 2 ಅಲ್ಲಿ ಬಂದಿರೋದು ಆ ತರದೆಲ್ಲ ಇದೆಯಾ ನಿಮಗೆ? ಬಾಟಮ್ 2 ಅಲ್ಲಿ ಬಂದಿಲ್ಲ, ಬಟ್ ನಾನೊಂದು 7-8 ಸತಿ 9 ಸತಿ ಆಗಿರ್ತೀನಿ ನಾಮಿನೇಟ್. ಏನ್ ರೀಸನ್ ಕೊಡ್ತಾ ಇದ್ರು ನಿಮ್ಮನ್ನ ನಾಮಿನೇಟ್ ಮಾಡೋದಕ್ಕೆ? ಪಾಪ ಏನೋ ನಗಾಡ್ಕೊಂಡೆಲ್ಲ ಈಸ್ಕೊಂಡ್ಬಿಟ್ಟಿದ್ದೀನಿ ನಾಮಿನೇಷನ್ ನಾನು. ಹೋಗ್ಲಿ ಹಾಕೋಲ್ಲ ಕೊಡ್ತಾ ಇದ್ರು. ಅಲ್ಲ ಅಂದ್ರೆ ಒಂದ್ ಯಾವ್ದಾದ್ರು ಪರ್ಟಿಕ್ಯುಲರ್ ಆಗಿ, ಅಂದ್ರೆ ಇವಾಗ ಇಲ್ಲೇನಾಗತ್ತೆ, ಸುದೀಪ್ ಸರ್ ಒಂದ್ 2-3 ಸಲ ಬಂದು ಹೇಳ್ಬಿಟ್ಟಿದ್ದಾರೆ ಕಂಟೆಸ್ಟೆಂಟ್ಸ್ಗೆ, ನೀವು ಕೊಡೋ ರೀಸನ್ ಇರುತ್ತಲ್ಲ ಎಷ್ಟು ಸಿಲ್ಲಿ ಆಗಿರುತ್ತೆ ಅಂತಂದ್ರೆ ಜನಗಳಿಗೆ ಅದನ್ನ ಒಪ್ಕೊಳಕ್ಕೆ ಇಷ್ಟ ಆಗೋದಿಲ್ಲ ಅಂತ. ಆತರ ರೀಸನ್ಸ್ ಎಲ್ಲ ಯಾವ್ದಾದ್ರು ಬಂದಿತ್ತಾ ನಿಮಗೆ? ನನಗೆ ಅಂದ್ರೆ ಹೆಸರು ಹೇಳಲ್ಲ ಯಾರ್ದು ಅಂತ, ಬಟ್ ಒಬ್ರು ನಾಮಿನೇಟ್ ಮಾಡಿದ್ರು, ನನ್ನ ಫ್ರೆಂಡ್ ಮುಂದಕ್ಕೆ ಬರ್ಬೇಕು ಅಂತ ನಾಮಿನೇಟ್ ಮಾಡ್ತಾ ಇದೀನಿ ಅಂತ. ಅಂದ್ರೆ ಪಾಯಿಂಟ್ ಒಂದ್ ಹೇಳಲ್ಲ, ಒಂದ್ ಪಾಯಿಂಟ್ ನೀನ್ ಕೊಡಬಾರ್ದಾಗಿತ್ತು, ನನ್ಗೆ ನೀನ್ ಕೊಟ್ಟಿದ್ ತಪ್ಪನ್ಸ್ತು ಅಂತ. ಮತ್ತೇನಿಕ್ಕೆ ತಪ್ಪಂದ್ಮೇಲೆ ನಿಮ್ ಆಕ್ಚುಲ್ ಪಾಯಿಂಟ್ ಅವ್ರಿಗೆ ಯೂಸ್ ಆಗುತ್ತೆ, ನಿಮ್ಗೆ ತಾನೇ ಯೂಸ್ ಆಗುತ್ತೆ. ಅದೇನಿಗೆ ನಾಮಿನೇಟ್ ಮಾಡ್ತಿದ್ದೆ ಮತ್ತೆ ಈಸ್ಕೊಂಡು ಅವತ್ತೇ ಹೇಳುತ್ತಾನೆ ಒಳ್ಳೆ ಮನುಷ್ಯ ಆಗಿದ್ದಾರೆ ಅಂದ್ರೆ, ಇಲ್ಲ ಮಚ್ಚ ನನ್ನ ಫ್ರೆಂಡ್ ಮುಂದಕ್ಕೆ ಬರ್ಬೇಕು, ನನ್ನ ಫ್ರೆಂಡ್ ಮುಂದೆ ಹೋಗ್ಬೇಕು ಅಂತ ನಾಮಿನೇಟ್ ಮಾಡ್ತಿದ್ದೀನಿ. ನನ್ ಮನೆಯಿಂದ ಆಚೆ ಹೋಗಕ್ಕೆ ನೀನ್ ನಾಮಿನೇಟ್ ಮಾಡಿ ಮುಂದೆ ಬರ್ಬೇಕು ಅಂದ್ರೆ ಹೆಂಗು ಅಂತ ನಗಾಡ್ಕೊಂಡು ಈಸ್ಕೊಂಡಿದೆ. ಓಕೆ, ನೀವು ಕನ್ನಡ ಬಿಗ್ ಬಾಸ್ ಯಾವ್ದಾದ್ರು ಫಾಲೋ ಮಾಡಿದ್ರ ಸೀಸನ್? ನಿಮ್ಗೆ ಯಾರ್ ಫೇವ್ರೆಟ್ ಕಂಟೆಸ್ಟೆಂಟ್ ಅಂತ ಇದ್ರು ಇಲ್ಲಿ? ನಾನು ಮಾಡೇ ಇಲ್ಲ. ನಾನು ಕೆಲವು ಇಲ್ಲಿ ಈ ಕನ್ನಡದಲ್ಲಾಗ್ಲಿ ತೆಲುಗುಲಾಗ್ಲಿ ನನಗೆ ಕೆಲವು ಫ್ರೆಂಡ್ಸ್, ನನ್ನ ಫ್ರೆಂಡ್ಸ್ ಬಿಗ್ ಬಾಸ್ ಹೋದಾಗ ಕೆಲವು ಎಪಿಸೋಡ್ ನೋಡ್ತೀನಿ. ಸೊ ಅಷ್ಟು ಬಿಟ್ರೆ ನಾನು ಅಷ್ಟು ಫಾಲೋ ಮಾಡೋದು. ಯಾರ್ಯಾರು ನಿಮ್ ಫ್ರೆಂಡ್ಸ್ ಬಿಗ್ ಬಾಸ್ ಅಲ್ಲಿ? ಇವಾಗ ಭವ್ಯ ಗೌಡ ಹೋಗಿದ್ದಾಳೆ. ಭವ್ಯ ಗೌಡ ಅವ್ರ ಜೊತೆ ನಾನು ಒಂದು ಸೀರಿಯಲ್ ಮಾಡಿದ್ದೀನಿ. ಆಕ್ಚುಲಿ ಚೆನ್ನಾಗಿ ಹಾಡ್ತಾ ಇದ್ದಾರೆ. ಟಾಸ್ಕ್ ಕ್ವೀನ್ ಅಂತೆಲ್ಲ ಹೆಸರು ತಗೊಂಡಿದ್ದಾರೆ. ನಾನು ಟಾಸ್ಕ್ ಕಿಂಗ್ ತಗೊಂಡಿದ್ದೀನಿ ಭವ್ಯ. ಸೊ ಚೆನ್ನಾಗಿ ಆಡ್ತಾ ಇದ್ದಾರೆ ಅವರು. ಬಟ್ ಶೋಭಾ ಶೆಟ್ಟಿ ಅವರು ನಂಗೆ ಪರಿಚಯ ಆದ್ರು, ಬಟ್ 2ನೇ ವಾರಕ್ಕೆ ಹೋಗ್ಬಿಟ್ಟು ಹೆಲ್ತ್ ಇಶ್ಯೂಸ್ ಅಂತ ಅವ್ರ ಲಾಸ್ಟ್ ಸೀಸನ್ ಅಲ್ಲಿ ಆಡಿದ್ರು. ಕಾರ್ತಿಕ್ ಅವ್ರು ಪರಿಚಯ ಇದ್ದಾರೆ, ಲಾಸ್ಟ್ ಸೀಸನ್ ವಿನ್ನರ್. ಬಟ್ ಹಾಯ್ ಬಾಯ್ ಅಷ್ಟು ಕ್ಲೋಸ್. ನೀವ್ ಅಂದ್ರೆ ಇಲ್ಲಿ ಅಲ್ಲಿಂದ ಬಂದ್ಮೇಲೆ ಇಲ್ಲಿ ಏನಾದ್ರು ಭವ್ಯ ಅವ್ರ ಆಟ ಏನಾದ್ರು ನೋಡಿದ್ರಾ? ಯಾವ್ದಾದ್ರು ಎಪಿಸೋಡ್ ಏನಾದ್ರು ನೋಡಿದ್ರಾ ನೀವು ಅಂತ? ಅದೇ ಕಾಲಲ್ಲಿ ಇದು ವೆಯ್ಟ್ ಇದೇನೋ ಲಿಫ್ಟ್ ಮಾಡೋದು, ಬ್ಯಾಲೆನ್ಸ್ ಮಾಡೋದು, ಕ್ಯಾಪ್ಟನ್ಸಿ ಅದು ಚೆನ್ನಾಗಿ ಆಡೋದು ಅವರು. ಆಕ್ಚುಲಿ ಅವರು ಅಂದ್ರೆ ಇಲ್ಲಿ ಹೊರಗೆ ಬರ್ತಿದಾರಲ್ಲ ಎಲಿಮಿನೇಟ್ ಆಗಿ, ಎಲ್ಲರೂ ಹೇಳ್ತಾ ಇರೋದು ಅಲ್ಲಿರೋ ಫೀಮೇಲ್ ಕಂಟೆಸ್ಟೆಂಟ್ಸ್ ಅಲ್ಲೇ ಸಖತ್ ಸ್ಟ್ರಾಂಗ್ ಇರೋದು ಭವ್ಯನೇ, ಫಿಸಿಕಲಿ ತುಂಬಾ ಸ್ಟ್ರಾಂಗ್ ಇದಾರೆ ಅವರು ಅಂತ. ಅಂಡ್ ನಮ್ ಸೀಸನ್ ಅಲ್ಲಿ ಪ್ರೇರಣಾ ಹಂಗೆ ಆಡಿದ್ರು, ಯಶ್ವಿನೂ ಆಡಿದ್ಲು, ಬಟ್ ಪ್ರೇರಣಾ ಹೌದು. ನಾನೊಂದು ಟಾಸ್ಕ್ ನೋಡಿದೆ, ಅವರು ಒಂದು ಒಬ್ರನ್ನ ಕೂರ್ಸ್ಕೊಂಡು ನಿಂತ್ಕೊಂಡ್ರೆ ನಾನು ಅದು ಹುಡುಗರ ಕೈಲೇನೆ ಕಷ್ಟ ಆಗ್ಬಿಟ್ಟಿದೆ, ಬಟ್ ತುಂಬಾ ಚೆನ್ನಾಗಿದ್ದು. ಶಿ ಇಸ್ ಎ ವೆರಿ ಗುಡ್ ಫೈಟರ್. ಓಕೆ, ನೀವು ಭವ್ಯ ಯಾವ ಪ್ರಾಜೆಕ್ಟ್ ಒಟ್ಟಿಗೆ ಮಾಡಿದ್ರಿ? ತೆಲುಗುಲ್ ಮಾಡಿದ್ವಿ ನಾವು, ಕಲಸುಂಟೆ ಕಲದು ಸುಖಂ ಅಂತ. ಅವ್ರ ಹೀರೋಯಿನ್ ಆಗಿ ನಾನು ಹೀರೋ ಆಗಿ ಮಾಡಿದ್ದೆ. ಓಕೆ, ಹೇಗೆ ಅನ್ನಿಸ್ತಾ ಇದೆ ನಿಮ್ಗೆ? ಅಂದ್ರೆ ಭವ್ಯ ಒಳಗಡೆ ಇರೋದು, ಹೊರಗೆ ಇರೋದು? ನನ್ಗೆ ಗೊತ್ತಿರೋ ಪ್ರಕಾರ ಚೆನ್ನಾಗಿ ಸ್ಟ್ರಾಂಗ್ ಆಗಿದ್ದಾರೆ ಪರ್ಸನ್, ಒಳ್ಳೆ ಫೈಟ್ ಕೊಡ್ತಾ ಇದಾರೆ.
ಜನಕ್ಕೆ ಇರುತ್ತಲ್ಲ ಅವ್ರ ಇಷ್ಟ ವೋಟಿಂಗ್ಸ್ ಎಲ್ಲ ನೋಡೋಣ. ನಾನ್ ಸಪೋರ್ಟ್ ಅಂತೂ ಭವ್ಯ ಮಾಡ್ತಾ ಇದ್ದೀನಿ, ನೋಡೋಣ. ಓಕೆ, ನೀವು ಬಹಳ ಹತ್ರದಿಂದ ನೋಡಿರೋದ್ರಿಂದ ಭವ್ಯ ಅವ್ರನ್ನ, ನಿಮಗೆ ಏನ್ ಅನ್ಸುತ್ತೆ ಅವ್ರ ಸ್ಟ್ರೆಂತ್ ಏನು ಅಥವಾ ಅವ್ರ ವೀಕ್ನೆಸ್ ಏನಾಗ್ಬೋದು ಮನೆಯಲ್ಲಿ? ಇನ್ನ ಸ್ವಲ್ಪ ದಿನನೇ ಇದೆ, ಬಟ್ ಅಲ್ಲಿ ಟಫ್ ಕಾಂಪಿಟೇಷನ್ ಅಂತೂ ಇದೆ ಒಳಗೆ. ಸೊ ನಿಮಗೆ ಏನ್ ಅನ್ಸ್ಬೋದು ಅವ್ರ ಸ್ಟ್ರೆಂತ್ ಏನಿದೆ ಅಂತ? ಬೇಸಿಕ್ಲಿ ಆ ಹೌಸ್ ಹೆಂಗೆ ಅಂದ್ರೆ ನೀವ್ ಏನ್ ಸ್ಟ್ರೆಂತ್ ಅಂತ ಅನ್ಕೊಂಡು ಹೋಗಿರ್ತೀರೋ ಅದು ವೀಕ್ನೆಸ್ ಆಗೋಗುತ್ತೆ ಒಂದ್ಸತಿ. ಸೊ ಬೇಸಿಕ್ಲಿ ಅದು ಹೆಂಗ್ ತಿರುಗುತ್ತೆ ಅಂತಾನು ಗೊತ್ತಾಗಲ್ಲ, ಯಾಕಂದ್ರೆ ಯಾವತ್ತೂ ಒಂದೇ ತರ ಸಿಚುವೇಶನ್ ಇರಲ್ಲ, ಹಿಂಗ್ ಚೇಂಜ್ ಆಗ್ತಾ ಇರುತ್ತೆ. ಸೊ ಬಟ್ ನಾನ್ ನೋಡಿರೋ ಪ್ರಕಾರ ಭವ್ಯ ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ. ಸೊ ಹಂಗೆ ಬ್ಯಾಲೆನ್ಸ್ ಮಾಡ್ಕೊಂಡ್ರೆ ಚೆನ್ನಾಗೇ ಇರುತ್ತೆ. ಓಕೆ, ನೀವು ಭವ್ಯ ಏನಾದ್ರು ಮಾತಾಡ್ಕೊಂಡಿದ್ರಾ ಅಂದ್ರೆ ಬಿಗ್ ಬಾಸ್ ನಾನು ಹೋಗೋದ್ ಬಿಗ್ ಬಾಸ್ಗೆ ಅವ್ರಿಗೆ ಗೊತ್ತಿರಲಿಲ್ಲ, ಅವ್ರು ಹೋಗಿದ್ ಬಿಗ್ ಬಾಸ್ ನಾನು ಆಲ್ರೆಡಿ ಬಿಗ್ ಬಾಸ್ ಅಲ್ಲಿ ಇದ್ದೆ. ಅವ್ರು ಹೋಗಷ್ಟು ನಂಗೆ ಗೊತ್ತೇ ಇರ್ಲಿಲ್ಲ, ಆಚೆ ಬಂದಾದ್ಮೇಲೆ ಗೊತ್ತಾಯ್ತು ಭವ್ಯ ಹೋಗಿದ್ದಾರೆ ಅಂತ. ಓಕೆ ಓಕೆ, ಅದ್ ಬಿಟ್ಟು ಬೇರೆ ಅಂದ್ರೆ ನೀವು ಬಿಗ್ ಬಾಸ್ಗೆ ಹೋಗೋಕ್ ಮುಂಚೆ ಈ ಕನ್ನಡ ಬಿಗ್ ಬಾಸ್ಗೆ ಹೋಗಿರೋ ಫ್ರೆಂಡ್ಸ್ ಯಾರ ಹತ್ರ ಸಜೆಷನ್ ಏನಾದ್ರು ತಗೊಂಡಿದ್ರಾ? ಅಂದ್ರೆ ಮನೇಲಿ ಹೇಗೆ ಆಡ್ಬೇಕು, ಇಲ್ಲ ತೆಲುಗು ಅಲ್ಲಿ ಯಾರ ಹತ್ರ ಆದ್ರು? ಅಂದ್ರೆ ಎಲ್ರು ಹೇಳಕ್ ಬಂದ್ರು, ನನಗೆ ಹೇಳ್ಬಿಡಿದೆಲ್ಲ ನೆನ್ಪಿರಲ್ಲ. ಹೋಗ್ತೀನಿ, ಮನ್ಸಿಗೆ ಏನ್ ಅನ್ಸುತ್ತೋ ಆಡ್ತೀನಿ, ಬಂದ್ರೆ ಆಚೆ ಕಳಿಸ್ತಾರೆ ಬಂದ್ಬಿಡ್ತೀನಿ ಅಷ್ಟೇ ಅನ್ಕೊಂಡೆ ಹೋಗಿದ್ದು. ಓಕೆ, ನಿಮಗೆ ಅಲ್ಲಿ ಯಾರು ತುಂಬಾ ಟಫ್ ಕಂಟೆಸ್ಟೆಂಟ್ ಅನ್ಸಿದ್ರು? ಅಂದ್ರೆ ಇವ್ರಿದ್ರೆ ನನಗೆ ಅಂದ್ರೆ ಬಹುಶಃ ನನ್ನ ಇವ್ರ ಮಧ್ಯೆ ಒಂದ್ ಒಳ್ಳೆ ಕಾಂಪಿಟೇಷನ್ ಇರುತ್ತೆ ಅಂತ ಯಾರನ್ನ ನೋಡಿ ಅನ್ನಿಸ್ತು ನಿಮಗೆ? ಅಲ್ಲಿ ಎಲ್ರು ಆಲ್ಮೋಸ್ಟ್ ಟಫ್ ಕಂಟೆಸ್ಟೆಂಟ್ಸ್. ಪೃಥ್ವಿ, ನಬಿಲ್, ಗೌತಮ್, ಪ್ರೇರಣಾ ಇವರೆಲ್ಲ ಮಸ್ತ್ ಆಡ್ತಾರೆ. ಅಂಡ್ ಯಶ್ಮಿ, ವಿಷ್ಣುಪ್ರಿಯಾ ಫಿಸಿಕಲಿ ಸ್ಟ್ರಾಂಗ್, ಆಕ್ಚುಲಿ ನಿಜ ಹೇಳ್ಬೇಕು ಅಂದ್ರೆ ತುಂಬಾ ಫಿಸಿಕಲ್ ಸ್ಟ್ರೆಂತ್ ಇದೆ ಹುಡುಗಿಗೆ. ಇವರೆಲ್ಲ ಒಳ್ಳೆ ಟಫ್ ಪ್ಲೇಯರ್ಸ್. ಎಲ್ಲ ಇವ್ರ ಮಧ್ಯದಲ್ಲಿ ಎಲ್ಲೋ ನೋಡೋಣ ಅನ್ಕೊಂಡಿದ್ದೆ ನಾನು, ಬಟ್ ನಾನು ಅನ್ಕೊಂಡಂಗೆ ಎಲ್ರು ಹಂಗೆ ಬಂದಿದ್ದಾರೆ ಟಫ್ ಆಗಿ ಆಡ್ಕೊಂಡು. ಓಕೆ, ನೀವು ಅಂದ್ರೆ ಇವಾಗ ಬಿಗ್ ಬಾಸ್ ಶೋ ಗೆಲ್ಲೋದಿಕ್ಕೆ ಈ ತರದ್ ಒಂದು ಆಟ ಆಡಿದ್ರೆ ಅವ್ರು ಗೆಲ್ಲಬಹುದು ಅನ್ನೋದಿದ್ರೆ ನೀವೇನ್ ಸಜೆಷನ್ ಕೊಡಕ್ ಇಷ್ಟಪಡ್ತೀರಿ? ಅದನ್ನ ಸಜೆಷನ್ ಹೇಳಕ್ ಇಷ್ಟಪಡಲ್ಲ, ಯಾಕಂದ್ರೆ ನಾನು ಗೆದ್ದಿದ್ದಂತ ಮಾತ್ರ ನಾನು ಕರೆಕ್ಟಾಗಿ ಆಡಿದೆ ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ಕೆಲವು ನನ್ಗೆ ಗೊತ್ತಿಲ್ಲದೇನೋ ತಪ್ಪುಗಳು ನಾನು ಮಾಡಿರ್ತೀನಿ ಆ ಹೌಸಲ್ಲಿ. ಹೇಳಿದ್ನಲ್ಲ, ಸಿಚುವೇಶನ್ಸ್ ಮೇಲೆ ಡಿಪೆಂಡ್ ಇರುತ್ತೆ. ಅಂಡ್ ಅಲ್ಲಿರೋ ಕಂಟೆಸ್ಟೆಂಟ್ಸ್ ಎಲ್ಲ ಒಬ್ಬೊಬ್ರು ಒಂದೊಂದು ಪರ್ಸನಾಲಿಟಿ. ಸೊ 22 ಜನ ಬಂದಿದ್ವಿ, 22 ಜನನು ಒಂದೇ ತರ ಪರ್ಸನಾಲಿಟಿ ಕ್ಯಾರಿ ಔಟ್ ಮಾಡಕ್ ಆಗಲ್ಲ. ಸೊ ಅದ್ರಲ್ಲಿ ಯಾವ್ದು ದ ಬೆಸ್ಟ್ ಅನ್ಸುತ್ತೋ ಅವ್ರು ಗೆಲ್ತಾರೆ. ಹೂಎವರ್ ದ ಬೆಸ್ಟ್ ಲೆಟ್ ದಮ್ ವಿನ್ ಅನ್ನೋದೇ ನನ್ನ ಮೆಂಟಾಲಿಟಿ. ಸೊ ಅಲ್ಲಿ ಹಿಂಗಾಡಿದ್ರೇನೆ ಗೆಲ್ತೀವಿ, ಹಂಗಾಡಿದ್ರೆ ಗೆಲ್ತೀವಿ ಇರಲ್ಲ. ಯಾಕಂದ್ರೆ ನೀವು ಚೆಕ್ ಮಾಡ್ಕೊಳ್ಳಿ, ಎಲ್ಲಾ ಸೀಸನ್ ಅಲ್ಲೂ ವಿನ್ನರ್ದು ಪರ್ಸನಾಲಿಟಿ ಒಂದೇ ತರ ಇರಲ್ಲ. ಎವ್ರಿ ಸೀಸನ್ ಎವ್ರಿ ಕಂಟೆಸ್ಟೆಂಟ್ಸ್ ಬೇರೆ ಇರುತ್ತೆ. ಸೊ ಆ ಬಿಗ್ ಬಾಸ್ ಅನ್ನೋ ಶೋ ಏನಿದೆ ಅದರಲ್ಲಿ ಅದೊಂದು ಶೋ ಅಲ್ಲದೆ ಅಲ್ಲಿರೋ ಕಂಟೆಸ್ಟೆಂಟ್ಸ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಇರ್ತಾರೆ. ಸೊ ದೇ ವಿಲ್ ಮೇಕ್ ದ ಶೋ ಬ್ಲೂಮ್. ಸೊ ಎಲ್ಲಾ ಸೀಸನ್ ಚೇಂಜ್ ಆಗ್ತಿರುತ್ತೆ. ಯಾರು ಹೆಂಗ್ ಗೆಲ್ತಾರೆ, ಯಾರಿಗೆ ಯಾವಾಗ ಇಷ್ಟ ಆಗ್ತಾರೆ, ಹೆಂಗ್ ಇಷ್ಟ ಆಗ್ತಾರೆ ಹೇಳಕ್ಕಾಗಲ್ಲ. ಹೌದು, ನಿಜ. ಇಲ್ಲಿನೂ ತುಂಬಾ ತರ ಸರ್ಪ್ರೈಸಸ್ ಗಳು ಸಿಕ್ಕಾಪಟ್ಟೆ. ನನಗೇನ್ ಗೊತ್ತಿತ್ತ ಕನ್ನಡದವ್ರು ನನ್ಗೆ ಹಂಗೆ ನಿಂತ್ಕೊಂಡು ಸಪೋರ್ಟ್ ಮಾಡಿ ಬರುತ್ತೆ ಅಂತ, ಯಾಕಂದ್ರೆ ನನ್ಗೆ ಗೊತ್ತಿರ್ಲಿಲ್ಲ. ಒಳಗಡೆ ನನ್ಗೆ ಆಕಾಶ ಬಿಟ್ರೆ ಏನ್ ಕಾಣಿಸ್ತಿರ್ಲಿಲ್ಲ ಒಳಗಡೆ, ಜನ ಕಾಣಿಸಲ್ಲ. ಅಷ್ಟೇ ಜನದ ಮುಖನೇ ನೋಡ್ಕೊಂಡಿರ್ಬೇಕಿತ್ತು. ಹೊಡೆದಾಡೋದವ್ರ ಜೊತೆನೆ ಮಾತಾಡೋದವ್ರ ಜೊತೆನೆ ಇರ್ತಿತ್ತು. ಸೊ ಅದೇ ಯಾವಾಗ ಹೆಂಗ್ ಚೇಂಜ್ ಆಗುತ್ತೆ ಗೊತ್ತಾಗಲ್ಲ, ಜನದ ಮೇಲೆ ಇರುತ್ತೆ, ಜನರ ಕೈಯಲ್ಲಿರುತ್ತೆ. ಓಕೆ, ನಿಮಗೆ ಏನ್ ಅನ್ಸುತ್ತೆ ಅಂದ್ರೆ ಈ ಕನ್ನಡ ಬಿಗ್ ಬಾಸ್ ಮತ್ತೆ ತೆಲುಗು ಬಿಗ್ ಬಾಸ್ ಅಂತ ಕಂಪೇರ್ ಮಾಡಿದ್ರೆ ನಿಮ್ಗೆ ಏನಾದ್ರು ಡಿಫ್ರೆನ್ಸ್ ಅನ್ಸುತ್ತಾ, ಅಥವಾ ಲ್ಯಾಂಗ್ವೇಜ್ ಒಂದೇ ಡಿಫ್ರೆನ್ಸ್ ಬೇರೆ ಏನೂ ಇಲ್ಲ ಅಂತ ಅನ್ಸುತ್ತಾ ನಿಮಗೆ? ಕೆಲವು ಟಾಸ್ಕ್ಗಳೆಲ್ಲ ಸಿಮಿಲರ್ ಬರುತ್ತೆ. ಇವಾಗ ಆಕ್ಚುಲಿ ನಮ್ದಲ್ಲಿ BB ಹೋಟೆಲ್ ಅಂತ ಹಾಕಿದ್ದಾರೆ, ಇವಾಗ BB ರೆಸಾರ್ಟ್ ಮಾಡಿದ್ದಾರೆ. ಸೊ ಅದ್ ಸೇಮೇ ಥೀಮು, ಬಟ್ ಸ್ವಲ್ಪ ಚೇಂಜ್ ಓವರ್ ಇದೆ. ಸೊ ಯಾಕೆಂದ್ರೆ ನೋಡಿ ಸೇಮ್ ಕೊಡಲ್ಲ. ದೇರ್ ಆರ್ ಆಲ್, ನಂದಂತೂ ಟ್ವಿಸ್ಟ್ ಅಂಡ್ ಟರ್ನ್ಸ್ ಅಂತ. ನಾವು ಹಿಂಗಾಡಿದ್ರೆ ಗೆಲ್ತೀವಿ ಅಂತ ಅನ್ಕೊಂತೀವಿ, ಹಂಗಾಡಿದ್ರೆ ಗೆಲ್ಲಲ್ಲ, ಇನ್ನೊಂಥರ ಆಡ್ಬೇಕಾಗುತ್ತೆ. ಸೊ ತುಂಬಾ ಟ್ವಿಸ್ಟ್ಗಳಿತ್ತು. ಸೊ ಎವ್ರಿ ಸೀಸನ್ ಎವ್ರಿಥಿಂಗ್ ದೇ ಕೀಪ್ ಚೇಂಜಿಂಗ್. ಯಾಕಂದ್ರೆ ಇಲ್ಲಿ ತರ ಇನ್ನೊಂದ್ ಕಡೆನೂ ಮಾಡಕ್ ಹೋಗಲ್ಲ, ಗೊತ್ತಾಗುತ್ತೆ ಆಡ್ಬಿಡ್ತಾರೆ ಅನ್ನೋದು. ಸೊ ದೇ ಕೀಪ್ ಚೇಂಜಿಂಗ್. ಏನೋ ಒಂದು ಟ್ವಿಸ್ಟ್ಗಳು ಹಾಕ್ತಾ ಇರ್ತಾರೆ, ಏನೋ ಒಂದು ಬೇರೆ ತರ ಆಗ್ಬೇಕು, ಸಿಚುವೇಶನ್ಸ್ ಡಿಫ್ರೆನ್ಸ್ ಇರುತ್ತೆ. ಸೊ ತುಂಬಾ ಡಿಫ್ರೆನ್ಸ್ ಅಂದ್ರೆ ಬಿಗ್ ಬಾಸ್ ಸೇಮೇ, ಕಂಟೆಸ್ಟೆಂಟ್ಸ್ ಬೇರೆ. ಅದು ಇಮೋಷನಲಿ ಏನ್ ಹ್ಯಾಂಡಲ್ ಮಾಡ್ತಾರಲ್ಲ ಅದು ಎಲ್ಲಾ ಕಡೆನೂ ಒಂದೇ ಅನ್ಸತ್ತೆ. ಅದಕ್ಕೆ ಕೆಪಾಸಿಟಿ ಮೆಂಟಲಿ ಸ್ಟ್ರಾಂಗ್ ಇದ್ರೆ, ಇಂಡಿವಿಜುವಲ್ ಮೇಲೆ ಅವ್ರವ್ರ ಪರ್ಸನಾಲಿಟಿ, ಅದು ಅವ್ರು ಅಷ್ಟು ಕೇಪಬಲ್ ಇದಾರೆ ಅಂದ್ರೆ ಅವ್ರು ಸ್ಟಿಕ್ ಒಂದು ಗಟ್ಟಿಯಾಗಿ ನಿಂತ್ಕೊಂತಾರೆ. ನಿಜವಾಗ್ಲೂ ಮೆಂಟಲ್ ಸ್ಟ್ರೆಂತ್ ಇರ್ಬೇಕಲ್ಲ. ಅದು ನೀವು ನೋಡಿದೀವಿ, ಅದು ಫಿಸಿಕಲ್ ಸ್ಟ್ರೆಂತ್ ಫಿಸಿಕಲ್ ಸ್ಟ್ರೆಂತ್ ಏನೂ ಇಲ್ಲ, ಮೆಂಟಲಿ ಸ್ಟ್ರಾಂಗ್ ಇದ್ರೆ ನಿಂತ್ಕೊಬಹುದು ನಾವು, ಇಲ್ಲ ಅಂದ್ರೆ ಕಷ್ಟ. ಓಕೆ, ಇನ್ನ ಮನೆಯಿಂದ ಹೊರಗೆ ಬಂದವರು ಇಲ್ಲ ಮನೆ ಒಳಗಡೆ ಇರೋರು ಒಂದ್ ಮಾತು ಹೇಳ್ತಿರ್ತಾರೆ, ನಾನು ಬಿಗ್ ಬಾಸ್ ಇಂದ ಇದನ್ನ ಕಲ್ತೆ, ಅದನ್ನ ಕಲ್ತೆ, ನಾನು ಇದನ್ನ ಅಳವಡಿಸ್ಕೊಳ್ತೀನಿ ನನ್ನ ಲೈಫಿಗೆ ಅಂತ. ಕೆಲವರು ಮರಿತಾರೆ, ಕೆಲವರು ಅಳವಡಿಸ್ಕೊಂತಾರೆ. ಸೊ ನೀವ್ ಆ ಥರದ್ದು ಏನಾದ್ರು ತಗೊಳೋದಿದ್ರೆ, ಬಿಗ್ ಬಾಸ್ ಮನೆಯಿಂದ ನಾನು ಇದೊಂದು ಕಲ್ತಿದ್ದೀನಿ, ನಾನು ಇದನ್ನ ಜೀವನ ಪೂರ್ತಿ ಅದನ್ನ ನಿಭಾಯಿಸ್ತೀನಿ ಅನ್ನೋದಿದ್ರೆ ಏನು ಅಂತ? ಪೇಷನ್ಸ್. ಓಕೆ, ಬೇಸಿಕ್ಲಿ ಪೇಷನ್ಸ್ ಜಾಸ್ತಿ ಇರುತ್ತೆ ನನಗೆ, ಬಟ್ ಅಲ್ಲಿ ಇನ್ನೂ ಚೆನ್ನಾಗಿ ಜಾಸ್ತಿ ಕಲಿತೆ. ಆ್ಯಂಡ್ ಕಂಟ್ರೋಲಿಂಗ್ ಮೈ ಎಮೋಷನ್ಸ್ ಅದನ್ನು ಕಲಿತೆ. ಆ್ಯಂಡ್ ವ್ಯಾಲ್ಯೂ ಆಫ್ ಫುಡ್ ಆ್ಯಂಡ್ ಟೈಮ್, ವ್ಯಾಲ್ಯೂ ಆಫ್ ಫ್ಯಾಮ್ಲೀಸ್, ಮತ್ತು ಮೋಸ್ಟ್ ಇಂಪಾರ್ಟೆಂಟ್ಲಿ ನೀವು ಮಾತಾಡೋ ಮಾತುಗಳು ಎಷ್ಟು ಕಂಟ್ರೋಲ್ ಆಗಿರುತ್ತೆ.
ಯಾವ ನನಗೆ ಅಲ್ಲಿ ತುಂಬ ನನ್ನ ಲೈಫಲ್ಲಿ ಹೈಯೆಸ್ಟ್ ಅಗ್ರೆಷನ್ ಯಾವಾಗ ಬರುತ್ತೋ ಅಲ್ಲಿವರೆಗೂ ಹೋಗಿದೆ ಆ ಮೂಮೆಂಟಲ್ಲಿ. ಬಟ್ ನನ್ನ ವರ್ಡ್ಸ್ ಯಾವತ್ತು ಅದೇ ಪೀಕ್ ರೀಚ್ ಆಗಿ ಬೆಟ್ಟ ಮುಟ್ಟಿದ್ರು ನನ್ನ ಪದ ಬಿಡ್ಲಿಲ್ಲ. ಸೊ ನಂಗೆ ಅದು ಇಷ್ಟ ಆಯ್ತು. ಅಂದ್ರೆ ವರ್ಡ್ಸ್ ಎಷ್ಟು ಕಂಟ್ರೋಲ್ ಆಗಿರುತ್ತೆ. ಅದೇ ಯಾವ್ದಾದ್ರು ಅದೇ ವರ್ಡ್ನ ನೀವು ತಮಾಷೆಯಾಗಿ ಮಾತಾಡಿದ್ರೆ ಏನ್ ಅನ್ಸಲ್ಲ. ಕೋಪ ಒಂದು ಆರ್ಗ್ಯುಮೆಂಟ್ ಅಲ್ಲಿ ಇರ್ಬೇಕಾದ ಮಾತಾಡಿದ್ರೆ ತುಂಬಾ ಅಗ್ರೆಸಿವ್ ಆಗಿ ತಪ್ಪು ಅನ್ಸುತ್ತೆ. ಸೊ ಅದು ಕಂಟ್ರೋಲ್ ಮಾಡ್ಕೊಳ್ಳೋದು ಕಲಿತೆ. ಮಿಕ್ಕಿದ ಕೆಲಸ ಎಲ್ಲ ಮುಂಚೆನೆ ಕಲ್ತಿದ್ದೆ, ಮನೆ ಕೆಲಸ ಎಲ್ಲ. ಸೊ ಅದನ್ನ ನಿಮ್ಗೆ ಅನ್ಸುತ್ತಾ ಅಂದ್ರೆ ಶೋನಲ್ಲಿ ಎಲ್ಲಾ ಕಂಟೆಸ್ಟೆಂಟ್ಸು ಅಂದ್ರೆ ನಾನು ಜನರಲ್ ಆಗಿ ಕೇಳ್ತಾ ಇದ್ದೀನಿ, ಪರ್ಟಿಕ್ಯುಲರ್ ಯಾರೋ ಒಬ್ರು ಕಂಟೆಸ್ಟೆಂಟ್ ಅಲ್ಲ, ನಿಮ್ಗೆ ಅನ್ಸುತ್ತಾ ಕಂಟೆಸ್ಟೆಂಟ್ಸು ಅಲ್ಲಿ ರಿಯಲ್ ಆಗಿರ್ತಾರೆ ಅಂದ್ರೆ ಕ್ಯಾಮರಾ ಇದೆ ಅಂತ ಹೇಳಿ ಯಾರೂ ಡ್ರಾಮಾ ಮಾಡಲ್ಲ, ಕಂಪ್ಲೀಟ್ ಅವರು ರಿಯಲ್ ಆಗೇ ಇರ್ತಾರೆ ಅಂತ ಅನ್ಸುತ್ತಾ ನಿಮಗೆ? ಕೆಲವರು ಮಾಡ್ತಾರೆ, ನಿಜನೇ ಹೇಳೋಣ, ಕೆಲವರು ಮಾಡ್ತಾರೆ. ಬಟ್ 70 to 80% ರಿಯಾಲಿಟಿ. ಕೆಲವರು ಪ್ರಿಪೇರ್ ಆಗಿ ಬರ್ತಾರೆ, ಹೋಗ್ತಾ ಇರ್ಬೇಕಾದ್ರೆ ಹಿಂಗೆ ಆಡ್ಬೇಕು, ಹಂಗೆ ಮಾಡ್ಬೇಕು ಅಂತ ಸಿಗಾಕೊಂಡ್ಬಿಡ್ತಾರೆ. ಸ್ವಲ್ಪ ದಿನ ಆದ್ಮೇಲೆ ಗೊತ್ತಾಗ್ಬಿಡುತ್ತೆ ಜನಗಳು. ಯಾಕಂದ್ರೆ ಯಾರು ಅಷ್ಟೊಂದು ಇನ್ನೋಸೆನ್ಸ್ ಅಲ್ಲ. ಜನಕ್ಕೆ ಇದೆ ಗೊತ್ತಿದೆ, ಅಪ್ಡೇಟೆಡ್ ಆಗಿದ್ದಾರೆ ಎಲ್ರು. ಸ್ವಲ್ಪ ದಿವಸ ಚೆನ್ನಾಗಿರುತ್ತೆ, ಸ್ವಲ್ಪ ದಿವಸ ಓಕೆ, ಸ್ವಲ್ಪ ದಿವಸ ಯಾಕೆ ಅನ್ನೋ ಥರ ಫೀಲ್ ಬರುತ್ತೆ. ಬಟ್ ಗೊತ್ತಾಗ್ಬಿಡುತ್ತೆ ಜನಕ್ಕೆ, ಸಿಗಾಕೊಂಡ್ಬಿಡ್ತಾರೆ. ಬಟ್ 80% ಮಾಡೋಕ್ಕಾಗಲ್ಲ, ಎಷ್ಟು ದಿನ ಅಂತ ನಾಟಕ ಮಾಡ್ತಾರೆ. ಅದಕ್ಕೆ 80% ಅವ್ರದ್ದು ನಿಜವಾಗ್ಲೂ ಹಂಗೆ ಆಡ್ಬಿಡ್ತಾರೆ. ಅಂದ್ರೆ ನಾನೇ ಹೇಳ್ತೀನಲ್ವಾ, ಟು ಬಿ ಫ್ರಾಂಕ್, ನಾನು 3-4 ದಿವಸಕ್ಕೆ ಕ್ಯಾಮ್ರಾನೇ ಮರ್ತೋಗ್ಬಿಟ್ಟಿದ್ದೀನಿ, ನನ್ನ ಕ್ಯಾಮ್ರಾಗಳೇ ಮರ್ತೋಗ್ಬಿಟ್ಟಿದ್ದೀನಿ. ಅದು ಹೋಗ್ಬಿಡುತ್ತೆ, ನಾವ್ ಹಂಗೆ ಹೋಗ್ಬಿಡ್ತೀವಿ ಅದ್ರೊಳಗಡೆ. ಈಗ ಓಕೆ, ನೀವು ಯಾವ ರೀತಿ ಆಟ ಆಡ್ತಾ ಇದ್ರಿ ಅಂತ ಅಂದ್ರೆ ನೀವು ಹೇಳ್ತಾ ಇದ್ರಿ ಇಮೋಷನಲಿ ತುಂಬಾ ಸ್ಟ್ರಾಂಗ್ ಇರಬೇಕು ಮನೆ ಒಳಗಡೆ ಫಿಸಿಕಲಿಗಿಂತನೂ ಅಂತ. ಅಂದ್ರೆ ಇವಾಗ ನೀವು ನಿಮ್ಮ ಆಟದ ಬಗ್ಗೆ ಅಷ್ಟೇ ಕಾನ್ಸಂಟ್ರೇಟ್ ಮಾಡ್ತಾ ಇದ್ರೆ ಅಥವಾ ಬೇರೆಯವ್ರು ಆಟ ಆಡೋದನ್ನ ನೋಡಿ ಅಂದ್ರೆ ಲೈಕ್ ನಾನು ಈಗ ಗೇಮ್ ಚೇಂಜ್ ಮಾಡ್ಕೊಳ್ಬೇಕು ಆ ಥರದ್ದು ಏನಾದ್ರು ನೀವು ಸ್ಟ್ರಾಟಜಿಗಳು ಇಲ್ಲ, ಮಾಡ್ಕೊಂಡಿದ್ದೀರಾ? ನಾನು ಅಲ್ಲಿ 22 ಜನ ನೋಡ್ಬಿಟ್ರೆ ಆಗ ಚೇಂಜ್ ಮಾಡಂಗಿದ್ರೆ 22 ಜನ ನನ್ನ ಒಳಗಡೆ ಇರ್ತಿದ್ರು. ಐ ಕಾಂಟ್ ಟೇಕ್ ದಟ್. ಅಂದ್ರೆ ನಂದನ್ನೇ ನಾನು ಪ್ರೆಸೆಂಟೇಷನ್ ಮಾಡ್ಬೇಕಾದ್ರೆ ಹರ್ಟ್ ಆಗ್ಬೇಕಾದ್ರೆ ನಂಗೆ ಗೊತ್ತಿಲ್ಲದಿರೋ ಪರ್ಸನಾಲಿಟಿ ಹೆಂಗ್ ತಗೊಳ್ಳಿ. ಸೊ ನಾನು ತುಂಬಾ ಹರ್ಟ್ ಆಗಿದೆ ನನ್ನ ಪರ್ಸನಾಲಿಟಿ, ಅಂದ್ರೆ ಎಮೋಷನಲಿ ಲೋ ಆಗೋದಾಗ್ಲಿ, ನನ್ನನ್ನು ನಾನೇ ಲೋ ಮಾಡ್ಕೊಳ್ಳೋದಾಗ್ಲಿ. ಬಟ್ ಸ್ವಲ್ಪ ದಿವಸ ಆಗ್ತಾ ನನ್ ಫಸ್ಟ್ ಟೈಮ್ ಅಲ್ವಾ ಇದಲ್ಲ, ನಮಗೆ ಪರಿಚಯ ಇಲ್ಲ. ಹೋಗ್ತಾ ಅದನ್ನ ಅಭ್ಯಾಸ ಮಾಡ್ಕೊಂಡು ಎಷ್ಟು ದಿನ ಇರ್ತೀನೋ ಇರ್ಲಿ, ಜನಗಳು ಎಷ್ಟು ದಿನ ವೋಟ್ ಮಾಡಿ ಸೇವ್ ಮಾಡ್ತಾರೋ ಮಾಡ್ಲಿ, ನನಗೇನು ಅನ್ಸುತ್ತೋ ಅದನ್ನ ಆಡೋಣ. ಯಾರು ಹೆಂಗಾದ್ರೂ ಅನ್ಕೊಳ್ಳಿ, ನಂಗೆ ಸಂಬಂಧನೇ ಇಲ್ಲ ಅನ್ನೋ ಹತ್ರ ಫಿಕ್ಸ್ ಆಗಿ ಇನ್ನು ಆಡೋದು ಕಲ್ತು. ಓಕೆ, ನಿಮಗೆ ಅಂದ್ರೆ ಒಳಗಡೆ ಬಂದಿದ್ದ ಕಂಟೆಸ್ಟೆಂಟ್ಗಳೆಲ್ಲರೂ ಪರಿಚಯ ಇದ್ರ, ಅಟ್ಲೀಸ್ಟ್ ಮುಖ ಪರಿಚಯ ಆದ್ರೂ ಇದ್ರ? ಎಷ್ಟು ಜನ ಪರಿಚಯ ಇದ್ರು? ವೈಲ್ಡ್ ಕಾರ್ಡ್ಸ್ ಎಲ್ಲ ಸೇರಿಸಿ ಒಂದು 4-5 ಜನ ಪರಿಚಯ ಇದ್ರು. ಅಷ್ಟೇ? ಶೋಸ್ ಎಲ್ಲ ಈವೆಂಟ್ಸ್ ಎಲ್ಲ ಮಾಡ್ಬೇಕಾದ್ರೆ ಪರಿಚಯ ಇದ್ರು. ಪರ್ಸನಲ್ ಆಗಿ ಯಾರು ಪರಿಚಯ ಇಲ್ಲ. ಬಹುಶಃ ಅದು ಆಟಕ್ಕೆ ಪ್ಲಸ್ ಆಗುತ್ತೆ ಅನ್ಸುತ್ತಲ್ಲ, ಅಂದ್ರೆ ಪರಿಚಯ ಇದ್ದಾಗ ಸ್ವಲ್ಪ ನಾವು ಆಟ ಆಡೋ ರೀತಿ ಬೇರೆ ಆಗ್ಬಿಡತ್ತೆ. ಪರಿಚಯ ಇದ್ದಾಗ ಮನ್ಸ್ ಬೇಜಾರ್ ಜಾಸ್ತಿ ಆಗುತ್ತೆ. ಈಗ ಅವ್ರ ಅಗೇನ್ಸ್ಟೇ ಆಡ್ಬೇಕಾಗುತ್ತೆ. ಸೊ ಇನ್ನೇನು ಮಾಡಕ್ಕಾಗಲ್ಲ, ಗೇಮೇ ಅದು. ಈಗ ಅವರು ಹರ್ಟ್ ಆಗ್ತಾರೆ, ನಾವು ಹರ್ಟ್ ಆಗ್ತೀವಿ, ಪ್ರೋಸೆಸ್ ಹಂಗಿದೆ. ಸೊ ಪರಿಚಯ ಇದ್ರು ಏನಿಲ್ಲ, ಯಾಕಂದ್ರೆ ಪರಿಚಯ ಇದ್ರೆ ಅವ್ರು ನಮ್ಗೋಸ್ಕರ ಅಲ್ವಲ್ಲ ಆಡಕ್ ಬಂದಿದ್ದು. ಇಲ್ಲ, ನಾವು ಅವ್ರಿಗೋಸ್ಕರ ಆಡಕ್ಕಾಗಲ್ಲ, ಅವ್ರವ್ರಿಗೋಸ್ಕರ ನಾವು ಆಡ್ಕೊಂತೀವಿ ಅಷ್ಟೇ. ಇದು ಓಕೆ, ಮನೆಯಲ್ಲಿ ಯಾವುದಾದ್ರೂ ಅಂದರೆ ತುಂಬ ಒಂದು ಕೆಟ್ಟ ಸಿಚುವೇಶನ್ ಕ್ರಿಯೇಟ್ ಆಗಿ ನೀವು ಪೇಷನ್ಸ್ ಕಳ್ಕೊಂಡು ಇದು ಆಗಬಾರ್ದಿತ್ತು ಅನ್ನೋ ಥರದ್ದು ಯಾವುದಾದ್ರೂ ಸಿಚುವೇಶನ್ ಆಗಿತ್ತಾ ಮನೆಯಲ್ಲಿ? 99% ತುಂಬ ಕಂಟ್ರೋಲ್ ಮಾಡ್ಕೊಂಡಿದ್ದೀನಿ ನಾನು. ಒಂದು ಕಡೆ ನಾಮಿನೇಷನ್ ಟೈಮಲ್ಲಿ ಫುಲ್ ಹೀಟೆಡ್ ಆರ್ಗ್ಯುಮೆಂಟ್ಸ್ ಇತ್ತು ನನಗೂ ಒಬ್ಬ ಪರ್ಸನ್ಗೆ. ಅವನು ಇಷ್ಟ ಇಲ್ಲ ಅಂದ್ರೆ ಮುಚ್ಕೊಂಡು ಕುತ್ಕೊ ಅಂದ್ಬಿಡ. ನನಗೂ ಹತ್ಬಿಡ್ತು. ಅದ್ ಬಟನ್ ನಂಬ್ಕೋದಿದ್ದು, ಹೋಗಿ ಮುಚ್ಕೊಂಡು ಫಸ್ಟ್ ಬಟನ್. ಆಕ್ಚುಲಿ ಈ ವೀಕಲ್ಲಿ ಬರೀ ಮುಚ್ಕೊಂಡು ಕುತ್ಕೊ ಅನ್ನೋದೇ ಒಂದು ದೊಡ್ಡ ಡಿಸ್ಕಷನ್ ಆಗ್ತಿದೆ ಕನ್ನಡದಲ್ಲಿ. ಸೊ ಅದೊಂದು ಅದೇ ಅದಿಲ್ಲ ಫೈನಲ್ 14th ವೀಕಲ್ಲಿ ಅನ್ಕೊಂತೀನಿ ಬಾಯ್ ಇದ್ ಮಾಡಿ. ಬಟ್ ತಪ್ಪೆ, ಬೇಕು ಅಂತಾನೆ ಹೇಳಿದ ಅವನ್ಗೆ, ಅದು ಡಿಸ್ರೆಸ್ಪೆಕ್ಟ್ ಅಲ್ಲ ನನ್ನ ಪ್ರಕಾರ ಅಂತ ಹೇಳ್ದ. ಹಾಗಾದ್ರೆ ವಾಪಸ್ ತಗೋ, ನನ್ಗೆ ಯಾಕೆ ಕೊಡುತ್ತೆ ಅಂದ್ಬಿಟ್ಟು ವಾಪಸ್ ಕೊಟ್ಟಿದ್ದು ನಾನು. ಯಾಕಂದ್ರೆ ಇಟ್ಕೊಳಲ್ಲ ನಾವು. ಸೊ ಆ ಟೈಮಲ್ಲಿ ಯಾಕಾದ್ರೂ ಹೇಳಿದ್ನ, ಸುಮ್ಮನೆ ಅವನು ಹೇಳ್ದ ಅಂದ್ಬಿಟ್ಟು ನಾನು ಹೇಳ್ಬಾರ್ದಾಗಿತ್ತು ಅಂತ ಬೇಜಾರಾಯ್ತು ನನಗೆ. ಬಟ್ ಅಂಡ್ ನೀವೇನಾದ್ರೂ ಎಕ್ಸ್ಪೆಕ್ಟ್ ಮಾಡಿದ್ರಾ ಅಂದ್ರೆ ತೆಲುಗು ಶೋನ ಕನ್ನಡಿಗರು ನೋಡಿ ನಿಮ್ಗೆ ಈ ಮಟ್ಟಿಗೆ ಸಪೋರ್ಟ್ ಮಾಡ್ತಾರೆ ಅಂತ? ಯಾಕಂದ್ರೆ ನಾನು ನಿಮ್ದೇನು ಫಿನಾಲೆ ಇತ್ತಲ್ಲ ಅವತ್ತು ನಾನು ನೋಡ್ತಾ ಇದ್ದೀನಿ, ತುಂಬಾ ಜನ ವಾಟ್ಸ್ಆಪ್ ಅಲ್ಲಿ ಸ್ಟೇಟಸ್ ಹಾಕಿದ್ದಾರೆ, ನಮ್ಮ ಹುಡುಗ, ನಮ್ಮ ಮೈಸೂರಿನ ಹುಡುಗ ಗೆದ್ದಿದ್ದಾನೆ ಅಂತ ಹೇಳಿ. ನೀವ್ ಎಕ್ಸ್ಪೆಕ್ಟ್ ಮಾಡಿದ್ರ ಕರ್ನಾಟಕದಿಂದ ಇಷ್ಟು ಸಪೋರ್ಟ್ ಸಿಗುತ್ತೆ? ಆಚೆ ಬರೋದು ಹೇಳಿದ್ನಲ್ಲ, ಆಚೆ ಬರೋದವರೆಗೂ ನನಗೆ ಗೊತ್ತೇ ಇಲ್ಲ ಆಚೆ ಏನಾಗ್ತಿದೆ ಅಂತ. ನಾನು ಆಲ್ರೆಡಿ ಟಾಪ್ 5 ಇರ್ಬೇಕಾದ್ರೆ ಹ್ಯಾಪಿ, ಇಲ್ಲಿವರೆಗೂ ತಗೋಬಿಟ್ಟಾರೆ ಜನ, ತುಂಬಾ ಇಷ್ಟಪಡ್ತಾರೆ ಅಂತ. ಯಾವಾಗ ಟಾಪ್ 2 ಬಂದು ನಾನು ಟ್ರೋಫಿ ಗೆದ್ದಷ್ಟೇ ಖುಷಿ ಆಗೋಯ್ತು ನನಗೆ. 22 ಜನದಲ್ಲಿ ನನ್ನನ್ನು ಇಲ್ಲಿ ನಿಲ್ಸವ್ರೆ ಅಂದ್ರೆ, ಇಷ್ಟಪಟ್ಟವ್ರೆ, ಇಷ್ಟೊಂದು ಸಪೋರ್ಟ್ ಕೊಟ್ಟಿದ್ದಾರೆ ಅಂದ್ರೆ ಐ ಆಮ್ ಬ್ಲೆಸ್ಡ್ ಅನ್ನೋ ಥರ. ಯಾವಾಗ ನನ್ನ ಕೈ ಎತ್ತಿದ್ರು ನಾನು ಫುಲ್ ಶಾಕ್ ಆಗೋದೆ. ಐ ವಾಸ್ ಬ್ಲಾಂಕ್ ಫಾರ್ ಎ ವೈಲ್. ಇನ್ನು ಮಾತೇ ಇಲ್ಲ ನನಗೆ. ಅಂಡ್ ದೆನ್ ಆಚೆ ಬರ್ತೀನಿ 2 ದಿನ ನಾನು ಐಸೋಲೇಟೆಡ್ ಆದ್ಮೇಲೆ ನನ್ಗೆ ಫೋನ್ ಬರುತ್ತೆ. ಫೋನ್ ಬಂದ್ಮೇಲೆ
ವೆನ್ ಐ ವಾಸ್ ಸ್ಕ್ರಾಲಿಂಗ್ ಅಂದರೆ ಎಲ್ಲ ಚೆಕ್ ಮಾಡಬೇಕಾದ್ರೆ ಐ ವಾಸ್ ಸೋ ಹ್ಯಾಪಿ. ಇಷ್ಟೊಂದೆಲ್ಲ ಸಪೋರ್ಟ್, ಬೇರೆ ಕಂಟ್ರೀಸಿಂದೆಲ್ಲ ವೋಟಿಂಗ್ ಬಿದ್ದಿದೆ. ಪಾಪ ನನ್ನ ಹೆಸರಲ್ಲಿ ಅನ್ನದಾನ ಇದರ ಚಾರಿಟೀಸ್ಗೆಲ್ಲ ಏನೇನೋ ಮಾಡಿದ್ದಾರೆ. ತುಂಬಾ ಖುಷಿ ಅನಿಸ್ತು ನನಗೆ. ಇಷ್ಟೊಂದೆಲ್ಲ ಇಷ್ಟಪಡ್ತವ್ರೆ ಅಂದ್ರೆ ಇನ್ನೇನ್ ಬೇಕು ಒಂದು ಆರ್ಟಿಸ್ಟ್ಗೆ. ತುಂಬಾ ಖುಷಿ ಆಯ್ತು. ಅಂಡ್ ನನ್ನ ಇಷ್ಟಪಟ್ಟವರು ಅಲ್ಲಿಯವರಾಗ್ಲಿ ನಮ್ಮವರಾಗ್ಲಿ, ಐ ಮೀನ್ ಕರ್ನಾಟಕ, ತೆಲಂಗಾಣ, ಆಂಧ್ರ ಎಲ್ಲಿಂದಾದ್ರೂ ಆಗ್ಲಿ ನಮ್ಮವನು ಅಂತ ಇಷ್ಟಪಟ್ರಲ್ಲ, ನನ್ಗೆ ಅದು ತುಂಬಾ ಖುಷಿ ಆಯ್ತು. ಅಂಡ್ ಆ ಕಡೆ ಭೇದ ಭಾವ ಏನು ಮಾಡದೆ ಇಷ್ಟಪಡೋರು ಫಸ್ಟ್ ಇಂದ ಯಾರು ಇಷ್ಟಪಡ್ತಿದ್ರು ಲಾಸ್ಟ್ ವರ್ಗು ನಿಂತಿದ್ರು ನನಗೋಸ್ಕರ. ದಟ್ ಈಸ್ ವೆರಿ ಹ್ಯಾಪಿ ಫಾರ್. ಅಂಡ್ ಮನೆಯಲ್ಲಿ ಏನಾಗುತ್ತೆ ಯೂಶಲಿ ಕೆಲವೊಂದ್ಸತಿ ನಮ್ಮ ಮೇಲೆ ಒಂದು ದೊಡ್ಡ ದೊಡ್ಡ ಅಲಿಗೇಷನ್ ಬಂದ್ಬಿಡತ್ತೆ. ಅದು ಪಾಸಿಟಿವ್ ನೆಗೆಟಿವ್ ಎಲ್ಲ ಮಿಕ್ಸ್ ಆಗಿ ಒಂಥರ ಅಲಿಗೇಷನ್ಸ್ ಬಂದ್ಬಿಡತ್ತೆ. ಅದನ್ನ ಹ್ಯಾಂಡಲ್ ಮಾಡೋದು ತುಂಬಾ ಕಷ್ಟ ಆಗ್ಬಿಡತ್ತೆ. ಅಂಡ್ ಮನೆಯಲ್ಲಿ ನೀವಿರ್ಬೇಕಾದ್ರೆ ನಿಮ್ಮ ಮೇಲೆ ಆ ಥರದೊಂದು ಅಲಿಗೇಷನ್ ಬಂದ್ಬಿಡತ್ತೆ. ಯಶ್ಮಿನ ನೀವು ಆಟಕ್ಕೋಸ್ಕರ ನೀವು ಅಡ್ವಾಂಟೇಜ್ ತಗೊಂಡ್ಬಿಟ್ರಿ ಅಂತ ಹೇಳಿ ಆ ಸಿಚುವೇಶನ್ ಹೇಗೆ ಹ್ಯಾಂಡಲ್ ಮಾಡಿದ್ರಿ? ಅಂಡ್ ಅದು ಎಕ್ಸಾಕ್ಟ್ ಸಿಚುವೇಶನ್ ಏನು ಅಂತ? ಯಾಕಂದ್ರೆ ಅವರು ಕನ್ನಡದವರೇ, ನೀವು ಕನ್ನಡದವರೇ, ಅಂಡ್ ಅದು ನಮಗೆ ನಮ್ಮವ್ರು ಅನ್ನೋದು ಒಂದು ಫೀಲ್ ಬೇರೆ ಇದೆ. ಇಲ್ಲ, ಆಕ್ಚುಲಿ ಅದ್ರದ್ದು ಕ್ಲಾರಿಟಿ ಏನಾಗಿತ್ತು ಅಂದ್ರೆ, ಅದು ಡೀಟೇಲ್ ಆಗಿ ಹೇಳಲ್ಲ, ಆನ್ಲೈನ್ ಆಗಿ ಹೇಳ್ತೀನಿ. ಈ ತರ ಸಿಚುವೇಶನ್ ಅನ್ನೋದು ಬಂದಾಗ ನಾನು ಮಾತಾಡ್ತಿದ್ದಾಗ ಪಾಪ ಹುಡುಗಿ ನಾವು ಫ್ರೆಂಡ್ ಆಗ್ತಾನೆ ಬಂದಿದ್ದು, ಫ್ರೆಂಡ್ ಆಗಿ ಮಾತಾಡ್ಬೋದಲ್ಲ ಏನಕ್ಕೆ ಅಂದಾಗ ನಾವು ಮತ್ತೆ ಮಾತಾಡಕ್ ಸ್ಟಾರ್ಟ್ ಮಾಡಿದ್ವಿ. ಅದಾದ್ಮೇಲೆ ನಮ್ಗೆ ಡೈರೆಕ್ಟ್ ಕಮ್ಯುನಿಕೇಶನ್ ಇರ್ಲಿಲ್ಲ ಆ ಒಂದು ಟಾಪಿಕ್ ಬಗ್ಗೆ. ಹಿಂಗೆ ಅಂತ ನಾವು ಮಿಸ್ಕಮ್ಯುನಿಕೇಶನ್ ಮಾಡ್ಕೊಂಡಿದ್ವಿ ಟು ಬಿ ಫ್ರಾಂಕ್, ಇಬ್ರು, ನಾನು ಆಗ್ಲಿ ಆ ಹುಡುಗಿ ಆಗಲಿ. ಅದಾದ್ಮೇಲೆ ಈ ಒಂದು ಎಕ್ಸ್ ಕಂಟೆಸ್ಟೆಂಟ್ಸ್ಗಳೆಲ್ಲರೂ ಬಂದು ನಾಮಿನೇಷನ್ ಮಾಡ್ತಾರೆ. ಈ ತರ ಮಾತು ಹೇಳ್ಬೇಕಾದ್ರೆ ನನಗೆ ಸರ್ರ ಅಂತ ಹತ್ತಿತ್ತು. ಬೇಡ, ಆಮೇಲೆ ನಾನು ಏನಾದ್ರೂ ಮಾತಾಡ್ಬೋದು, ಬಟ್ ಅಲ್ಲಿ ಯಾರಿಗಾದ್ರೂ ಎಫೆಕ್ಟ್ ಆಗುತ್ತೆ. ಅದು ನನ್ನ ಮಾತು ಯಾರಿಗಾದ್ರೂ ಸ್ಟೇಟ್ಮೆಂಟ್ ಆದ್ರೆ ಅದು ತುಂಬಾ ಎಫೆಕ್ಟ್ ಆಗುತ್ತೆ. ಬಟ್ ನನ್ಗೇನಿತ್ತು ಮನ್ಸಲ್ಲಿ ಅಂದ್ರೆ, ನನಗೆ ಗೊತ್ತು, ನನ್ನ ಮನ್ಸಾಕ್ಷಿ ಗೊತ್ತು, ದೇವ್ರಿಗೆ ಗೊತ್ತು, ಓಕೆ ಅನ್ಕೊಳ್ಳೋರು 1000 ಅನ್ಕೊಳ್ಳಿ ಅಂತ ಸುಮ್ಮನಾದೆ. ಅದಾದ್ಮೇಲೆ ಎಲ್ಲ ಮುಗ್ದಾದ್ಮೇಲೆ ಯಶ್ಮಿನ ಕೇಳೋದಾಯ್ತು. ಅಂಡ್ ಯಶ್ಮಿ ನೆಕ್ಸ್ಟ್ ಡೇ ಎಲ್ರ ಮುಂದೆ ನಿಂತು ಈ ಥರದ್ದು ನನ್ನ ಪ್ರಕಾರ ನನಗಾಗ್ಲಿ ಇನ್ನೊಬ್ರು ವ್ಯಕ್ತಿ ಜೊತೆ ಆದ್ರೂ ಆಗ್ಲಿ ಯಾವತ್ತೂ ಹಿಂಗೆ ಮಾಡಿಲ್ಲ ಅನ್ನೋದೊಂದು ಪಾಪ ನನಗೆ ಹೇಳೋದು. ಅದು ತುಂಬಾ ಖುಷಿ ಆಯ್ತು, ಬಿಕಾಸ್ ಶಿ ಸ್ಟುಡ್ ಅಪ್ ಫಾರ್ ಮಿ ಲೈಫ್. ಆ್ಯಂಡ್ ಅದಾದ್ಮೇಲೆ ಯಾರ್ಯಾರು ಏನೇನು ಅಂದಿದ್ರು ಅವ್ರು ಲಾಸ್ಟಿಗೂ ಎಲ್ಲ ಆದ್ಮೇಲೆ ಬಂದು ಸಾರಿ ಹೇಳಿದ್ರು. ದಟ್ಸ್ ಓಕೆ, ಬಿಕಾಸ್ ನಾನು ಮೂರನೇ ವ್ಯಕ್ತಿ ಏನು ಹೇಳ್ತಾರೆ ಅದ್ರ ಅವಶ್ಯಕತೆ ಇಲ್ಲ. ನಾನು ಫಾರ್ ಎಕ್ಸಾಂಪಲ್ ನೀವು ನನಗೆ ಇಂಪಾರ್ಟೆಂಟ್ ಅಂದ್ರೆ ನೀವೇನು ಅನ್ಕೊಂತೀರಾ ಅಂತ ಯೋಚನೆ ಮಾಡ್ತೀನಿ ಹೊರತು ಪಕ್ಕದವ್ರು ಏನು ಅನ್ಕೊಂತಾರೆ ನಾನು ಯೋಚನೆ ಮಾಡಲ್ಲ, ಇಲ್ಲಿವರೆಗೂ ಮಾಡಿಲ್ಲ, ಇನ್ನೂ ಮಾಡೋದು ಇಲ್ಲ. ಯಾಕಂದ್ರೆ ಅವ್ರ ಪಾಪ ಎಫೆಕ್ಟ್ ಆಗ್ತಾರೆ, ಅವ್ರ ಹೆಸರು ಬಂದಿರೋದ್ರಿಂದ. ಅಂಡ್ ಇನ್ನೊಂದೇನು ಅಂದ್ರೆ ಮನುಷ್ಯರು ಇಲ್ಲ, ಇವಾಗ ಒಂದು ನಾನು ಯಾವ ವ್ಯಕ್ತಿಯ ಬಗ್ಗೆ ಆದ್ರೂ ಮಾತಾಡ್ಬೇಕಾದ್ರೆ ಆ ವ್ಯಕ್ತಿ ಪಕ್ಕದಲ್ಲಿದ್ರೆ ಅವ್ರ ಹೆಸರು ತೆಗೆದು ಮಾತಾಡ್ತೀನಿ, ಇಲ್ಲಾಂದ್ರೆ ನಾನು ಮಾತಾಡಲ್ಲ. ಸೊ ಆಬ್ವಿಯಸ್ಲಿ ಐ ಹ್ಯಾವ್ ಸಮ್ ಸೆನ್ಸ್. ಮಾತಾಡಕ್ ಬರಲ್ಲ ಅಂತಲ್ಲ, ಎಲ್ಲಿ ಮಾತಾಡ್ಬೇಕು, ಎಷ್ಟು ಮಾತಾಡ್ಬೇಕು ಅಂತ ಸೆನ್ಸ್ ಇಟ್ಕೊಬೇಕು. ಸೊ ಆ ವ್ಯಕ್ತಿಗೆ ಇಲ್ಲ ಅಂತ ಅಂದಾಗ ನಾನ್ ಮಾತಾಡಿದ್ರೆ ನನ್ಗೂ ಇಲ್ಲ ಅಂತ ಆಗುತ್ತೆ ಅಂತ ನಾನು ಸೈಲೆಂಟ್ ಆಗಿರ್ತೀನಿ ಕೆಲವು ವಿಷಯದಲ್ಲಿ. ಓಕೆ, ಇನ್ನ ಇವರು ನಾಗಾರ್ಜುನ್ ಸರ್ ಮತ್ತೆ ಸುದೀಪ್ ಸರ್ದು ಹೋಸ್ಟಿಂಗ್ ನೋಡುವಾಗ ನಿಮ್ಗೆ ಏನ್ ಅನ್ಸುತ್ತೆ? ಅಂದ್ರೆ ಅವ್ರಿಬ್ರು ಮಧ್ಯೆ ಏನಾದ್ರು ಡಿಫ್ರೆನ್ಸ್ ಇದೆಯಾ ಅಥವಾ? ಆಬ್ವಿಯಸ್ಲಿ ಇರುತ್ತೆ. ಅಂದ್ರೆ ನಾಗಾರ್ಜುನ್ ಸರ್ ಅವ್ರದ್ದು ಪರ್ಸನಾಲಿಟಿನೇ ಬೇರೆ, ಸುದೀಪ್ ಸರ್ದು ಪರ್ಸನಾಲಿಟಿನೇ ಬೇರೆ. ಆಬ್ವಿಯಸ್ಲಿ ಅವ್ರವ್ರ ವರ್ಜನ್, ಫ್ಲೇವರ್ಸ್ ಅಂಡ್ ಪರ್ಸನಾಲಿಟಿ ಆರಾಜೇ ಬೇರೆ ಇರುತ್ತೆ. ಅದಕ್ಕೆ ಅವ್ರವ್ರ ಕಡೆಯಿಂದ ಅವ್ರವ್ರ ಸ್ಟೈಲ್ ಚೆನ್ನಾಗಿರುತ್ತೆ. ಸೊ ಇಟ್ ಕಾಂಟ್ ಬಿ ಕಂಪೇರ್ಡ್ ಅಂಡ್ ಬೋತ್ ಆರ್ ಲೆಜೆಂಡ್. ಸೊ ಓಕೆ, ಇನ್ನ ಒಂದ್ ಸ್ವಲ್ಪ ನಾವು ಈ ಸ್ಟಾರ್ಟಿಂಗಿಗೆ ಹೋಗ್ಬಿಡೋಣ. ಅಂದ್ರೆ ನಿಮ್ಮ ಕೆರಿಯರ್ ಶುರು ಆಗಿದ್ದು ಯಾವಾಗ? ಅಂಡ್ ಈ ಬೆಂಗಳೂರು ಟು ಹೈದ್ರಾಬಾದ್ ಜರ್ನಿ ಹೇಗಿತ್ತು? ಬೇಸಿಕ್ಲಿ ನಾನು ಬ್ಯಾಂಗ್ಳೂರಲ್ಲಿ ಆಚಾರ್ಯ ಕಾಲೇಜ್ ಇದೆ, ಅಲ್ಲಿ ಡಿಪ್ಲೊಮಾ ಇನ್ ಆರ್ಕಿಟೆಕ್ಟ್ ಮಾಡ್ತಿದ್ದೆ. ಸೊ ಚಿಕ್ಕದ್ರಿಂದ ಡ್ಯಾನ್ಸ್ ಅಂದ್ರೆ ಹುಚ್ಚು, ಡ್ಯಾನ್ಸರ್ ಆಗ್ಬೇಕು ಅಂತಿತ್ತು. ಅಂಡ್ ನಮ್ಮ ತಂದೆಯವರ ಫ್ರೆಂಡು ಒಂದು ಸಿನಿಮಾ ಮಾಡ್ತಾ ಇದ್ರು. ಆ ಟೈಮಲ್ಲಿ ಒಂದು ಟೀನೇಜ್ ರೋಲ್ ಇದ್ದೆ. ಆ ಟೈಮಲ್ಲಿ ನನಗೆ ನಾನೇ ಬೇಕು ಅಂತ ಅವ್ರು ನಮ್ಮ ಅಪ್ಪಂಗೆ ಫೋನ್ ಮಾಡಿದಾಗ ನಮ್ಮಪ್ಪ ನನ್ನ ಕರ್ಕೊಂಡು ಹೋಗಿ ಅಲ್ಲಿಂದ ಸಿನಿಮಾ ಮಾಡಿದೆ, ಊಟಿ ಅಂತ. ಅದಾದ್ಮೇಲೆ 76 Nights ಅನ್ನೋ ಸಿನಿಮಾ ಬಂತು, ಕೆಲವು ಥಿಯೇಟರ್ಸ್ ಮಾಡಿದೆ. ಅದಾದ್ಮೇಲೆ ನಂದು ಫೋಟೋ ನೋಡಿ ಕನ್ನಡ ಸೀರಿಯಲ್ ಒಂದು ಆಫರ್ ಆಯಿತು, ಮನೆ ಮಂತ್ರಾಲಯ ಅಂತ. ಅದು ಮುಗ್ದಿದ್ದ ದಿವಸನೇ ನನಗೆ ಆಡಿಷನ್, ರಾಮ್ಜಿ ಅವ್ರ ಪ್ರೊಡಕ್ಷನ್. ಅದು ಮುಗಿತಾ ಇರಂಗೇನೆ ನನಗೆ ಅದೇ ದಿವಸ ಲಾಸ್ಟ್ ಡೇ ಶೂಟು ಸೀರಿಯಲ್ದು. ಅದೇ ದಿವಸ ನನಗೆ ಆಡಿಷನ್ ಬಂತು ತೆಲುಗುದು, ಬ್ಯಾಂಗ್ಳೂರಲ್ಲಿ. ಆಡಿಷನ್ ಕೊಟ್ಟು ಒಂದು ತಿಂಗಳಾದ್ಮೇಲೆ ಪುನಃ ಕಾಲ್ ಬರುತ್ತೆ, ಓಕೆ ಆಗಿರುತ್ತೆ ಅಂತ. ಸೊ 2019 ಜರ್ನಿ ಸ್ಟಾರ್ಟ್ ಆಗುತ್ತೆ, ತೆಲುಗುಗೆ ಹೋಗ್ತೀನಿ. ಕಂಟಿನ್ಯೂಸ್ ಆಗಿ ಸೀರಿಯಲ್ ಮೇಲೆ ಒಂದು 5-7-6 ಸೀರಿಯಲ್ ಮಾಡಿದ್ದೀನಿ. ಕೆಲವು ತುಂಬಾ ಈವೆಂಟ್ಸ್, ಶೋಸು ಅಂಡ್ ಡ್ಯಾನ್ಸ್ ಕಾಂಪಿಟೇಷನ್ಸ್ ಇಲ್ಲ ಆದ್ಮೇಲೆ. ಅಂದ್ರೆ ಅಲ್ಲಿ ಯಾವ್ಯಾವ ಪ್ರಾಜೆಕ್ಟ್ಸ್ ಮಾಡಿದ್ರಿ? ಜನಗಳು ನಿಮ್ಮನ್ನ ಹೇಗೆ ರಿಸೀವ್ ಮಾಡ್ಕೊಂಡ್ರು? ತುಂಬಾ ಚೆನ್ನಾಗಿ ರಿಸೀವ್ ಮಾಡ್ಕೊಂಡ್ರು. ನನ್ನ ಫಸ್ಟ್ ಪ್ರಾಜೆಕ್ಟ್ ಮಾಡಿದ್ದೆ ಅಲ್ಲಿ ಗೋರಿಂಟಾಕು ಅಂತ. ಅದು ತುಂಬಾ ಹಿಟ್ ಆಯ್ತು ಸೀರಿಯಲ್. ಅದು ತುಂಬಾ ದೊಡ್ಡ ಮಟ್ಟಿಗೆ ಹಿಟ್ ಆಯ್ತು, ತುಂಬಾ ಜನ ರೆಕಗ್ನಿಷನ್ಸ್ ಅನ್ನೋದು ಬಂತು. ನನಗೊಂದು ಫ್ಯಾನ್ ಬೇಸ್ ಅನ್ನೋದು ಸ್ಟಾರ್ಟ್ ಆಗಿದೆ ಆ ಸೀರಿಯಲ್ ಇಂದ. ಅಂಡ್ ತುಂಬಾ ಒಳ್ಳೆ ಸಪೋರ್ಟ್ ಆಗ್ಲಿ, ಲವ್ ಆಗ್ಲಿ, ತುಂಬಾ ಎಂಕರೇಜ್ಮೆಂಟ್ ಸಿಕ್ತು ಜನಗಳಿಂದ.
ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಯಿತು. ಕಂಟಿನ್ಯೂಸ್ ಆಗಿ ಆಲ್ಮೋಸ್ಟ್ ಎಲ್ಲ ಚಾನಲಲ್ಲೂ ವರ್ಕ್ ಮಾಡಿದ್ದೀನಿ ನಾನು. ಸೊ ಎಲ್ಲ ಚಾನಲ್ಲು ವರ್ಕ್ ಮಾಡ್ತಾ, ಶೋಸ್ ಮಾಡ್ತಾ, ಆ್ಯಂಡ್ ಲಾಸ್ಟಲ್ಲಿ ಬಿಗ್ ಬಾಸ್ ಮುಗಿಸ್ಕೊಂಡು ಇವತ್ತು ನಿಮ್ಮ ಮುಂದೆ ಕೂತಿದ್ದೀನಿ. ಆ್ಯಂಡ್ ನನಗೆ ಇದೊಂದು ಪರ್ಸನಲ್ ಕ್ವಶನ್ನು, ಈ ತೆಲುಗು ಸೀರಿಯಲಲ್ಲಿ ಕನ್ನಡ ಆರ್ಟಿಸ್ಟ್ಗಳಿಗೆ ತುಂಬ ಅವಕಾಶಗಳು ಜಾಸ್ತಿ ಸಿಗುತ್ತೆ. ಆ್ಯಂಡ್ ಯಾವ ರೀಸನಿಗೆ ಅಂತ ಅಂದರೆ ಅವರು ಪರ್ಫಾರ್ಮೆನ್ಸ್ ಬೇಸ್ಡ್ ಮೇಲೆ ತಗೊಂತಾರ, ಹೇಗೆ ಅಂತ ಹೇಳ್ಬಿಟ್ಟು? ಹಾಗೇನಿಲ್ಲ, ಅದು ಡಿಪೆಂಡ್ಸ್ ಆನ್ ಪ್ರೊಡಕ್ಷನ್ ಅನ್ಬೋದು. ಅವ್ರು ಇವಾಗ ಆಡಿಷನ್ಸ್ ಇಡ್ತಾರೆ, ಎಲ್ಲ ಕಡೆನೂ ಆಡಿಷನ್ಸ್ ಇರ್ತಾರೆ. ಇವಾಗ ಆ ಕ್ಯಾರೆಕ್ಟರ್ಗೆ ಯಾರು ಆಪ್ಟ್ ಆಗ್ತಾರೋ ಅವ್ರನ್ನ ತಗೊಂತಾರೆ ಅಷ್ಟೇ ಅಲ್ಲ. ಇವಾಗ ನಾನು ಪ್ರೊಡ್ಯೂಸರ್ ಆದ್ರೆ ಹಂಗೆ, ಅಂದ್ರೆ ಈ ಕ್ಯಾರೆಕ್ಟರ್ ಒಂದಿದ್ರೆ ಯಾರು ಶೂಟ್ ಆಗ್ತಾರೋ ಅವ್ರನ್ನ ತಗೊಂತೀವಿ. ಟ್ಯಾಲೆಂಟ್ ಇರೋ ಅಂದ್ರೆ ಹೂ ಕ್ಯಾನ್ ಕ್ಲೀನ್ಲಿ ಸೆಟ್, ಆ ಕ್ಯಾರೆಕ್ಟರ್ ಸೆಟ್ ಆಗ್ತಾರೆ ಅನ್ನೋದು. ಅದ್ ಬಿಟ್ರೆ ಇನ್ನೇನು ಎಲ್ಲ ಕಡೆಯಿಂದನೂ ಇದಾರೆ ಆಕ್ಚುಲಿ. ನಾನು ನೋಡಿರೋ ಪ್ರಕಾರ ನಾರ್ತ್ ಇಂಡಿಯಾ ಸೈಡ್ ಇಂದ, ಕೇರಳ ಸೈಡ್ ಇಂದ, ತೆಲುಗು ಅವರು ತುಂಬಾ ಜನ ಇದ್ದಾರೆ, ಕರ್ನಾಟಕದಿಂದ ತುಂಬಾ ಜನ ಇದ್ದಾರೆ, ಬೆಂಗಾಲಿಂದ ತುಂಬಾ ಜನ ಇದ್ದಾರೆ. ಸೊ ಮುಂಬೈಯಿಂದ ತುಂಬಾ ಜನ ಬರ್ತಾ ಇರ್ತಾರೆ. ಸೊ ಡಿಪೆಂಡ್ಸ್, ಅವ್ರು ಎಲ್ಲೆಲ್ಲ ಆಡಿಷನ್ ಇರ್ತಾರೋ ಅಲ್ಲಿಂದ ಬರ್ತಾರೆ ಅಷ್ಟೇ. ಓಕೆ, ಇನ್ನ ಮನೆಯಲ್ಲೆಲ್ಲ ಏನಂದ್ರು, ನಿಮ್ ತಾಯಿ ಏನಂದ್ರು ಗೆದ್ದಿದ್ ಕೂಡ್ಲೆ? ಖುಷಿ, ಯಾಕಂದ್ರೆ ನಮ್ಮಮ್ಮನು ತುಂಬಾ ಕಷ್ಟಪಟ್ಟಿದ್ದಾರೆ ಪಾಪ. ಅಂಡ್ ಅದೇ ತರ ಜನಗಳು ನಿಂತಿರೋದಕ್ಕೆ ನಮ್ಮಮ್ಮ ತುಂಬಾ ಖುಷಿಯಾಗಿದ್ದಾರೆ. ಆಬ್ವಿಯಸ್ಲಿ ನಮ್ಮ ತಂದೆ ತಾಯಿ ಪ್ರೌಡ್ ಫೀಲ್ ಆಗ್ತಾ ಇದ್ದಾರೆ. ಅಂಡ್ ಇಟ್ಸ್ ಮೈ ಟೈಮ್ ಟು ಟೇಕ್ ಕೇರ್ ಆಫ್ ದೆಮ್. ಸೊ ಸ್ಟಾರ್ಟ್ ಆಗ್ತಿದೆ, ನೋಡೋಣ ಏನಾಗುತ್ತೆ. ಓಕೆ, ಆ್ಯಂಡ್ ಇನ್ನೂ ಒಂದು ಕ್ವಶನ್ ಏನು ಅಂತಂದರೆ, ನೀವು ಬಿಗ್ ಬಾಸಿಗೆ ಹೋದಾಗ ಅಲ್ಲಿ ಅದು ಬೇಸಿಕಲಿ ತೆಲುಗು ಆಡಿಯನ್ಸ್ ಜಾಸ್ತಿ ಅಲ್ಲಿ. ಯೂಶ್ವಲಿ ಏನಾಗುತ್ತೆ, ಅದು ಎಷ್ಟೇ ನಾವು ಯಾರ ಬಗ್ಗೆನೇ ಎಷ್ಟೇ ಹೊಗಳಿದ್ರು ಮನಸ್ಸಲ್ಲಿ ಒಂದಿರುತ್ತೆ, ನಮ್ಮವನು ಅನ್ನೋದು ಒಂದು ಸ್ವಲ್ಪ ಇದ್ದೇ ಇರುತ್ತೆ. ಸೊ ಅಲ್ಲಿ ಜನ ನಿಮ್ಮನ್ನ ಶೋನಲ್ಲಿ ಯಾವ ಕಾರಣಕ್ಕೆ ಅಕ್ಸೆಪ್ಟ್ ಮಾಡ್ಕೊಂಡಿರ್ಬೋದು ಅನ್ಸುತ್ತೆ? ಆ್ಯಂಡ್ ನಿಮಗೇನಾದರೂ ಕಷ್ಟ ಆಯ್ತಾ, ಅಂದರೆ ಬೇರೆ ಕಂಟೆಸ್ಟೆಂಟ್ಗಳಿಗೆಲ್ಲ ಅಲ್ಲಿ ಕಾಂಪಿಟೇಷನ್ ಕೊಡೋದು? ನನಗೆ ಆ ಪ್ರಕಾರದಲ್ಲಿ ಯಾವತ್ತೂ ಡಿಸ್ಕ್ರಿಮಿನೇಷನ್ ಆಗಲಿ, ಭೇದ ಭಾವ ಮಾಡೋದಾಗ್ಲಿ ಯಾವತ್ತೂ ಆಗಿಲ್ಲ, ಯಾವತ್ತೂ ಫೀಲು ಆಗಿಲ್ಲ. ಯಾಕಂದರೆ ಅವರು ಅಲ್ಲಿ ಜನಗಳಾಗಲಿ ನನಗೆ ಮನಸ್ಫೂರ್ತಿಯಿಂದ ನನ್ನ ರಿಸೀವ್ ಮಾಡಿದ್ರು, ಸಪೋರ್ಟ್ ಮಾಡಿದ್ರು. ಆ್ಯಂಡ್ ನಾನು ಮಾಡೋ ಪ್ರಾಜೆಕ್ಟ್ಸ್ ಯಾವುದೇ ಆಗಲಿ ನೋಡಿ ಖುಷಿ ಪಟ್ಟರು. ಆ್ಯಂಡ್ ನನಗೂ ಅದೇ ಥರ ಪ್ರಾಜೆಕ್ಟ್ಸ್ ಬರ್ತಿತ್ತು. ಆ್ಯಂಡ್ ಅಲ್ಲಿ ಇದ್ದಿದ್ದು ಬೇರೆ ಕಂಟೆಸ್ಟೆಂಟ್ಸ್ ಆಗಲಿ ಯಾವತ್ತೂ ಇದ್ರ ಬಗ್ಗೆ ತೆಗ್ದೂ ಇಲ್ಲ ಪಾಪ ಅವರು. ಎಲ್ಲರೂ ನಾವು ಜಗಳ ಆಡ್ತಾ ಇದ್ವಿ, ಒಂದಾಗ್ತಿದ್ವಿ, ತಿಂತಾ ಇದ್ವಿ, ಪಕ್ಕದಲ್ಲಿ ಹೆಗಲ ಮೇಲೆ ಕೈ ಹಾಕೋ ಓಡಾಡ್ತಾ ಇದ್ವಿ. ಸೊ ಇಟ್ ವಾಸ್ ಆಲ್, ಅಂದರೆ ಹೆಂಗಿತ್ತು ಅಂದರೆ ನಾವೆಲ್ಲ ಒಂದೇ. ಇದಾಗ ಆಟದಲ್ಲಿ ಹೊಡೆದಾಡೋದೆಲ್ಲ ನಾರ್ಮಲೇ, ನಾವೆಲ್ಲ ಒಬ್ಬರೇ ಒಂದೇ ಇಂಡಸ್ಟ್ರಿ, ನಾವೆಲ್ಲ ಒಂದು ಫ್ಯಾಮಿಲಿ ಥರನೇ ಇದ್ವಿ ಆ್ಯಕ್ಚುಲಿ. ಸೊ ನನ್ಗೆ ಆ ಥರ ಏನೂ ಅನ್ನಲಿಲ್ಲ. ಬಟ್ ಗೇಮ್ ವೈಸಲ್ಲಿ ಎಲ್ಲರೂ ಕಂಟೆಸ್ಟೆಂಟ್ಸ್ ಆಗಿರೋದ್ರಿಂದ ಅದು ಕಾಂಪಿಟೇಷನ್ ಇರುತ್ತೆ. ಬಟ್ ದಟ್ ಡಸಂಟ್ ಕಮ್ ಇನ್ ಟು ದಿಸ್. ಅಂದರೆ ಯಾವತ್ತೂ ಆ ಥರ ಭೇದ ಭಾವ ನಾನು ಮಾಡಿಲ್ಲ ಪಾಪ. ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನನ್ನ ಆಗಲಿ, ಅಂದರೆ ನಮ್ಮ ಸುತ್ತಮುತ್ತ ಯಾರೇ ಆಗಲಿ, ನಾವು ಅವ್ರ ಜೊತೆ ತುಂಬ ಚೆನ್ನಾಗಿರ್ತಿದ್ವಿ, ನಮ್ಮ ಜೊತೆ ಅವ್ರು ತುಂಬ ಚೆನ್ನಾಗಿರ್ತಿದ್ರು. ಪಾಪ ನಿಜ ಹೇಳ್ಬೇಕಂದ್ರೆ ಶೋ ಮುಗ್ದಾದ್ಮೇಲೆ ಆಚೆ ಬಂದಾಗ ಅವರೇ ಶಾಕ್ ಆದರು, ಏನು ಹಿಂಗೆಲ್ಲ ಬಂದಿದೆ ಆಚೆ ಜನಗಳೆಲ್ಲ ಹಿಂಗೆ ಮಾತಾಡ್ತಾ ಇದ್ದಾರೆ, ಕೇರ್ ಮಾಡಬೇಡಿ, ಯಾರೋ 4 ಜನ ಹೇಳ್ತಾರೆ ಅಂದ ತಕ್ಷಣ ಏನು ತಲೆಗೆಡ್ಸ್ಕೊಳ್ಳೋದು ಅಂತ ನಾವು ಸುಮ್ಮನೆ. ಓಕೆ, ಇದೊಂದು ಲಾಸ್ಟ್ ಕ್ವಶನ್ ನಿಮಗೆ. ಬಿಗ್ ಬಾಸ್ ಅನ್ನೋದು ಒಂದು ಲೈಫ್ ಟೈಮ್ ಎಕ್ಸ್ಪೀರಿಯನ್ಸು, ಅದು ಎಲ್ರಿಗೂ ಸಿಗೋದಿಲ್ಲ. ನಿಮಗೆ ಆ ಅವಕಾಶ ಮತ್ತೆ ಏನಾದರೂ ಸಿಕ್ಕಿದ್ರೆ, ಕನ್ನಡ ಬಿಗ್ ಬಾಸಿಗೆ ಹೋಗೋ ಚಾನ್ಸಸ್ ಏನಾದ್ರು ಸಿಕ್ಕಿದ್ರೆ ಹೋಗ್ತೀರಾ ನೀವು? ಅದು ನನ್ಗೊಂದ್ ವೇಳೆ ಚಾನ್ಸ್ ಸಿಕ್ಕಿದ್ರೆ ಫಸ್ಟ್ ಯೋಚನೆ ಮಾಡ್ತೀನಿ. ಯಾಕಂದ್ರೆ ಇವಾಗಲೇ ಮುಗಿಸ್ಕೊಂಡ್ ಬಂದಾಗ ರಿಕವರಿ ಪ್ರೊಸೀಜರ್ ಇಲ್ಲಿ ಇದೀನಿ. ಬಾಡಿ ಸ್ವಲ್ಪ ರಿಕವರ್ ಆಗ್ಬೇಕು, ನನಗೆ ಸ್ವಲ್ಪ ಏಟ್ಗಳೆಲ್ಲ ಬಿದ್ದಿರೋ ರಿಕವರಿ ಆಗ್ಬೇಕು. ಅಂಡ್ ಕನ್ನಡ ಬಿಗ್ ಬಾಸ್ ಆಪರ್ಚುನಿಟಿ ಬಂದ್ರೆ ಐ ಟೇಕ್ ಒಂದು ಯೋಚನೆ ಅಂತೂ ಮಾಡ್ತೀನಿ. ಬಿಕಾಸ್ ದೊಡ್ಡ ಪ್ಲಾಟ್ಫಾರ್ಮ್ ಅದು. ಇಫ್ ಐ ಗೆಟ್ ಇಫ್ ನನ್ಗೊಂದು ಆಪರ್ಚುನಿಟಿ ಏನಾದ್ರು ಸಿಕ್ಕಿದ್ರೆ ನಾನು ಅದ್ರ ಬಗ್ಗೆ ಒಂದು ಯೋಚನೆ ಅಂತೂ ಖಂಡಿತ ಮಾಡ್ತೀನಿ. ಓಕೆ, ನೀವು ಬಿಗ್ ಬಾಸ್ ಮುಗಿಸ್ಕೊಂಡು ಬಂದ್ಮೇಲೆ ಇಲ್ಲಿಂದ ಆಫರ್ಸ್ ಎಲ್ಲ ಏನಾದ್ರು ಕನ್ನಡದಲ್ಲಿ? ತೆಲುಗು ಕನ್ನಡ 2 ಬಂದಿದೆ, ಹಿಂದಿದು ಬಂದಿದೆ. ನೋಡ್ಬೇಕು, ಹೋಗಿ ಮೀಟಿಂಗ್ ಮಾಡಿ ಮಾತಾಡಿ ನೋಡೋಣ ಎಲ್ಲಿವರೆಗೂ ಹೋಗುತ್ತೆ. ಮಾತಾಡೋದ್ರಿಂದ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಇದೆಲ್ಲ ನಮ್ದು ಈ ಇಂಟರ್ವ್ಯೂಸ್ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಫ್ರೀ ಮಾಡ್ಕೊಂಡು ಹೋಗ್ಬೇಕು. ಹೋದ್ಮೇಲೆ ಗೊತ್ತಾಗುತ್ತೆ. ಫ್ಯಾಮಿಲಿಗೂ ಟೈಮ್ ಕೊಡಬೇಕು. ತುಂಬಾ ದಿನ ಆದ್ಮೇಲೆ ಭೇಟಿ ಆಗಿರ್ತೀರಿ. ತುಂಬಾ 100-105 ದಿನ ಆದ್ಮೇಲೆ ಭೇಟಿ ಆಗಿರೋದಲ್ಲ. ಸೊ ಇದೆಲ್ಲ ಮುಗಿಸ್ಕೊಂಡು ಹೋಗಿ ಮೀಟಿಂಗ್ ಕುತ್ಕೊಂಡು ನೋಡ್ಬೇಕು ಏನಂತ. ಓಕೆ ನಿಖಿಲ್ ಅವರೇ, ನಿಮ್ ಜೊತೆ ಮಾತಾಡಿ ಬಹಳ ಖುಷಿ ಆಯ್ತು. ನಿಮ್ಮ ಎಲ್ಲಾ ಪ್ರಾಜೆಕ್ಟ್ಸಿಗೂ ಆಲ್ ದ ವೆರಿ ಬೆಸ್ಟ್. ಒನ್ಸ್ ಅಗೇನ್ ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು ಸೋ ಮಚ್. ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತೆ ಭೇಟಿ ಆಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.